ಹಾವಿನ ದ್ವೇಷ 12 ವರ್ಷ. ನನ್ನ ರೋಸ ಸಾಯುವ ತನಕ, ನನ್ನ ವೈರಿ ಸಾಯುವ ತನಕ. ನನ್ನ ವೈರಿಗಳೇ ನಾನೇ ಸಿಂಹ ಸ್ವಪ್ನ. ನನಗೆ ಎದುರಿಲ್ಲ, ಎದುರು ನಿಂತು ಉಳಿದವರು ಇಲ್ಲ. ಅಂತದ್ರಲ್ಲಿ ನನ್ನ ಅತ್ತೆ ಮೀನಾಕ್ಷಿ ಗಂಡನ ತಾಳಕ್ಕೆ ಕುಣಿದು ನನ್ನ ತಮ್ಮಂಗೆ ಹೆಣ್ಕೊಡಕ್ಕೆ ಹಿಂಜರ್ದೆ ಅಲ್ಲ. ನೋಡ್ತಾ ಇರಿ, ಇದ್ರ ಪರಿಣಾಮ ಏನಾಗುತ್ತೆ ಅಂತ ನೋಡ್ತಾ ಇರಿ. ನೀನು ನಿನ್ ಗಂಡ ಬಂದು ನನ್ ಕಾಲ್ ಕಟ್ಕೊಂಡು ಉಗ್ರ ಅವತ್ತು ನಾವು ಮಾಡ ತಪ್ಪಾಯ್ತು ಅಂತ ಕೇಳಿಸ್ತಿಲ್ಲ. ಇವನು ಇವನು ದುರ್ಗಪ್ಪನ ಮಗ, ಉಗ್ರಪ್ಪನೇ ಅಲ್ಲ. ಆಯ್ತು ತಂಗಿ. ಆಯಣ್ಣ. ಏನಮ್ಮ ನಿನ್ ಫ್ರೆಂಡ್ ಮದ್ವೆ ಓಡಾಟೆಲ್ಲ ಮುಗಿತೇನಮ್ಮ? ಸಕ್ಕದಾಗಾಯ್ತು. ಎಲ್ರು ನೀನೇ ಕೇಳ್ತಿರು, ಎಲ್ಲಿ ನಿಮ್ಮ ಆಳ್ಸೆ ಅಣ್ಣನೇ ಬಂದಿಲ್ಲ ಅಂತ ಗೊತ್ತಾ? ಕೆಲಸ ಇತ್ತು ಅಂತ ಹೇಳಕ್ಕಿಲ್ವೇನಮ್ಮ ಅವ್ರಿಗೆ? ಹೇಳ್ದೆ ಬಿಡೋಣ, ಹೇಳಿರಲ್ವಾ. ನೋಡಮ್ಮ ದೀಪಾ, ಈ ವರ್ಷ ನಿನಗೂ ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಕಣಮ್ಮ. ಅಣ್ಣ, ನಾನು ನಿನಗೆ ಕಷ್ಟನೇ ಕೊಡಲ್ಲ. ಆಲ್ರೆಡಿ ನನಗೆ ಬೇಕಾಗಿರೋ ಹುಡುಗನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅವ್ರು ತುಂಬಾ ಪ್ರೀತಿ ಮಾಡ್ತಿದ್ದೀನಿ, ಮದುವೆ ಮಾಡ್ಕೋತೀನಿ ಅಂತ ಅವ್ರಿಗೆ ಮಾತು ಕೂಡ ಕೊಟ್ಟು ಬಂದಿದ್ದೀನಿ ಗೊತ್ತಾ. ಆದ್ರೆ ಏನಮ್ಮ, ಆದ್ರೆ ಆ ಹುಡುಗ ಮದುವೆಗೆ ಒಪ್ತಾ ಇಲ್ವೇನಮ್ಮ? ಇಲ್ಲ ಅವ್ರ ಮನೆಯವ್ರು ಏನಾದ್ರೂ ಒಪ್ತಾ ಇಲ್ವಾ? ಛೇ 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 ಛೇ, ಹಾಗೇನು ಇಲ್ಲ. ನನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ಅವನು ತುದಿಗಾಲಲ್ಲಿ ನಿಂತಿದ್ದಾನೆ. ಆದ್ರೆ ಅವನಿಗೆ ಒಬ್ಬ ಅಣ್ಣ, ಒಬ್ಳು ತಂಗಿ ಇದ್ದಾಳೆ. ಅವ್ರಿಬ್ರು ಮದುವೆ ಆಗೋ ತನಕ ಕಾಯ್ಬೇಕು ಅಂತ ಹೇಳಿದ್ದಾನೆ ಗೊತ್ತಾ. ಏ ದೀಪಾ, ಅವ್ರ ಅಣ್ಣ ತಂಗಿ ಮದುವೆ ಆಗದೆ ಯಾವಾಗ? ನಾನು ನಿನ್ ಮದುವೆ ಮಾಡಾಗದೆ ಯಾವಾಗಮ್ಮ? ಇದೆಲ್ಲ ಆಗ್ದಾನೆ ಇರೋ ಮಾತು ಕಣಮ್ಮ. ಆ ಹುಡುಗ ಯಾರು? ಹಿಂದೆ ಕರ್ಸಿ ಇತ್ಯರ್ಥ ಮಾಡ್ತೀನಿ, ಹೇಳಮ್ಮ ಯಾರು ಅಂತ. ಅಣ್ಣ, ನೀನು ಅಷ್ಟೆಲ್ಲ ಟೆನ್ಷನ್ನೇ ತಗೋಬೇಡ. ಅವ್ನು ಹೇಳಿರೋದು ಜಸ್ಟ್ 2 years. ಅವನಿಗೋಸ್ಕರ ನಾನು 2 ವರ್ಷ ಕಾಯ್ತೀನಿ ಅಂತ ಪ್ರಾಮಿಸ್ ಕೊಟ್ಟು ಬಂದಿದ್ದೀನಿ ಗೊತ್ತಾ. ಎಷ್ಟು ಒಳ್ಳೆ ಜನ ಗೊತ್ತಾ ಅಣ್ಣ ಅವರು. ಹೌದೇನಮ್ಮ? ಅವರು ನಮ್ಗಿಂತ ಒಳ್ಳೆ ಜನನೇನಮ್ಮ. ಹಾಗಿದ್ರೆ ನೀನು ಆ ಹುಡುಗನ ಮತ್ತೆ ಅವ್ರ ಮನೆಯವ್ರನ್ನ ಬಿಟ್ಟಿರಲ್ಲ ಅಂದಂಗಾಯ್ತು. ಖಂಡಿತ ಅಣ್ಣ. ಸರಿನಮ್ಮ, ಆಯ್ತು. ಆ ಹುಡುಗ ಯಾರು? ಆ ಹುಡುಗನ ಮನೆತನ ಯಾವ್ದು ಅಂತನಾದ್ರೂ ತಿಳ್ಕೋಬಹುದೇನಮ್ಮ? ಅಣ್ಣ, ಆ ಬೇವಿಲಿ ಕೊನೆ ಮನೆ ಇದೆಯಲ್ಲ ಅಣ್ಣ, ಅದೇ ಅವ್ರ ಮನೆ. ಅವರಪ್ಪ ಗುಣಶೇಖರ್ ಅಂತ, ಅವರಮ್ಮ ಮೀನಾಕ್ಷಿ ಅಂತ. ಎಷ್ಟು ಒಳ್ಳೆ ಜನ ಗೊತ್ತಾ ಅವರು. ಸಾಕು ಸಾಕು ನಿಲ್ಸು. ಗುಣಶೇಖರ ಮೀನಾಕ್ಷಿ, ಗುಣಶೇಖರ ಮೀನಾಕ್ಷಿ ಏನ್ ಬಂದಿದ್ದು ನಿಮ್ಗೆ? ದೊಡ್ಡವಾಗ ಹೋಗಿ ಬಂದು ಅದೇ ಮನೆ ಸಂಬಂಧ ಬೆಳೆಸ್ತಾ ಇದ್ರಲ್ಲ ಅಣ್ಣ ತಂಗಿ ಇಬ್ರು. ಇದ್ರ ಬದ್ದು ವಿಷ ಕುಡ್ದು ಸತ್ತೋಗಿ ನನ್ಗೂ ಸ್ವಲ್ಪ ವಿಷ ಕೊಡಿ, ನಾನು ನೆಮ್ಮದಿ ಸಾಯ್ತೀನಿ. ಯಾಕಣ್ಣ, ಯಾಕಿಗೆಲ್ಲ ಮಾತಾಡ್ತಿದ್ಯಾ? ನಿಜವಾಗ್ಲೂ ಅವ್ರು ಒಳ್ಳೆ ಜನ. ಊರಲ್ಲಿ ಅವ್ರಿಗೆ ಒಳ್ಳೆ ಹೆಸರಿದೆ ಗೊತ್ತಾ. ಹೌದಮ್ಮ, ಆ ಹೆಸರಿದಕ್ಕೆ ಅವನು ಇವತ್ತು ಮೀಸೆ ತಿರ್ಕ ಮೆರಿತಾ ಇರೋದು. ಆ ಗುಣಶೇಖರ ಮೀನಾಕ್ಷಿ ಯಾರು ಅಂತ ನಿನ್ಗೆ ಗೊತ್ತೇನಮ್ಮ? ಆ ಮೀನಾಕ್ಷಿ ನನ್ನ ತಂದೆಯ ತಂಗಿ, ಅಂದ್ರೆ ನಿನ್ ಸೋದರತ್ತೆ ಕಣಮ್ಮ, ಸೋದರತ್ತೆ. ಅಲ್ಲ ಅಣ್ಣ, ಇಷ್ಟು ವರ್ಷ ನಮಗ್ ಗೊತ್ತೇ ಇಲ್ದಿರೋ ಅತ್ತೆ ಮಾವ ಇವಾಗ ಎಲ್ಲಿಂದ ಬಂದ್ಬಿಟ್ರು ಅಂತ. ನೋಡಮ್ಮ, ನನ್ನ ತಂದೆ ಮಾತು ಕೇಳ್ದೆ ನನ್ನ ಅತ್ತೆ ಮೀನಾಕ್ಷಿ ನಮ್ಮ ಮನೆತನಕ್ಕೆ ಮೊಸಿ ಬಳ್ದು ಈ ಊರಲ್ಲಿ ನನ್ನ ತಂದೆ ತಲೆ ತಗ್ಸೋಂಗೆ ಮಾಡಿ ಆ ಗುಣಶೇಖರನ್ನ ಲವ್ ಮಾಡಿ ಅವನ ಹಿಂದೆ ಓಡೋದು. ಅವತ್ತಿಂದ ನಾನು ಅವಳು ನನ್ನ ಪಾಲ್ಗೆ ಸತ್ತು ಅಂತ ಎಳ್ಳು ನೀರು ಬಿಟ್ಟಿದ್ದೆ. ಆದ್ರೆ ನೀವು ಅಣ್ಣ ತಂಗಿ ಇಬ್ರು ಮತ್ತೆ ಅದೇ ತಪ್ಪು ಮಾಡಿದ್ದೀರಾ. ನಾನೀಗ ಅವ್ರ ಮುಂದೆ ಅರಕೆ ಕುರಿಯಾಗಿ ನಿಲ್ಬೇಕಮ್ಮ. ಅಣ್ಣ ಬಾಯಿ, ಎಷ್ಟು ವರ್ಷದ ಹಿಂದೆ ನಡೆದೋಗಿರೋ ಸಂಬಂಧ ಕಳೆದೋಗಿತ್ತಲ್ವಾ, ಅದನ್ನೆಲ್ಲ ಹಳೆ ನಡೆದೋಗಿದೆ ಅಂತ ಮರ್ತ್ಬಿಟ್ಟು ಈಗ ಅವ್ರ ಜೊತೆ ಹೊಸದಾಗಿ ಸಂಬಂಧ ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಣ್ಣ? ನಮ್ಮ ಸಂಬಂಧನೂ ತುಂಬಾ ಚೆನ್ನಾಗಿರುತ್ತೆ ತಾನೆ? ಹೌದಮ್ಮ, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಅಂತಾನೆ ನಾನೇ ಖುದ್ದಾಗಿ ಅವ್ರ ಮನೆ ಮುಂದೆ ಹೋಗಿ
ನನ್ನ ತಮ್ಮ ಉದ್ಭವನಿಗೆ ನಿನ್ ಮಗಳು ಕೊಟ್ಟು ಮದುವೆ ಮಾಡಿ ಅಂತ ಬೇಡ್ಕೊಂಡಮ್ಮ. ಆದ್ರೆ ಅವರು ನಿನ್ನಂತವನ್ ಮನೆಗೆ ನನ್ನ ಮಗಳನ್ನ ಕೊಡಲ್ಲ ಅಂತ ಮಕ್ಕ ಕುಗ್ದು ಮನೆಯಿಂದ ಆಚೆ ಹೊರಗಾಕುರಮ್ಮ. ಆದ್ರೆ ನನ್ನ ತಮ್ಮ ಉದ್ಭವ ಅವಳ ನೆನ್ಪಲ್ಲಿ ಹೇಳ್ತಾ ಮನೇಲಿ ಕೂತಿದಾರಮ್ಮ. ಅದು ನಿನ್ಗೇನಮ್ಮ ಗೊತ್ತು? ಸಾರಿ ಅಣ್ಣ, ಇಷ್ಟೆಲ್ಲ ವಿಚಾರ ನಡೆದಿರೋದು ನನಗೆ ಗೊತ್ತಿರಲಿಲ್ಲ. ಅಣ್ಣ ನೀನು ಚಿಂತೆ ಮಾಡಬೇಡ, ನಮ್ಮ ಅಣ್ಣಂಗೆ ಶೀಲನ್ ಜೊತೆ ಮದುವೆ ನಾನು ಮಾಡ್ತೀನಿ. ಅದು ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ಅವರೊಂದು ರೀತಿ ಮಂಡು ಜನ. ಒಂದು ಸಲ ಕೊಡಲ್ಲ ಅಂದ್ರೆ ಮುಗಿತಮ್ಮ, ಕೊಡಲ್ಲ. ಆದ್ರೆ ನನ್ನ ವಂಶೋದ್ಧಾರಕ ಉದ್ಭವ ಆ ಶೀಲನ್ನ ಮದುವೆ ಆಗಿಲ್ಲ ಅಂದ್ರೆ ಸಾಯ್ತೀನಿ ಅಂತ ಹೇಳ್ತಾ ಕೂತಿದಾನಮ್ಮ. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಏನಮ್ಮ ಮಾಡ್ಲಿ? ಅಣ್ಣ ಸಾಧ್ಯ ಇಲ್ಲ ಅನ್ನೋ ಮಾತು ನನ್ನ ಡಿಕ್ಷನರಿಲೇ ಇಲ್ಲ ಅಣ್ಣ. ನೀನ್ ಚಿಂತೆ ಮಾಡಬೇಡ, ನಮ್ಮ ಅಣ್ಣ ಉದ್ಭವ್ಗೆ ಆ ಶೀಲನ್ ಜೊತೆ ಮದ್ವೆ ನಾನು ಮಾಡೇ ಮಾಡ್ತೀನಿ. ಮಾಡ್ಲಿಲ್ಲ ಅಂದ್ರೆ ಇವಳು ದುರ್ಗಪ್ಪನ ಮಗಳು ಉಗ್ರಪ್ಪಂದಾಗೆ ದೀಪ ಅಲ್ವೇ ಅಲ್ಲ ಅಣ್ಣ. ಅದು ಸಾಧ್ಯವಿಲ್ಲಮ್ಮ. ನನ್ನ ಮಾತಿಗೆ ಕರಗದ ಅವರು ಇನ್ನ ನಿನ್ನ ಮಾತಿಗೆ ನಿನ್ಗೆಲ್ಲ ಭ್ರಮೆ ಕಣಮ್ಮ. ನೀನು ಕೂಡ ಅವ್ರ ಮನೆ ಸೊಸೆ ಹಾಕಿನದು ನಿನ್ನ ಭ್ರಮೆ ಕಣಮ್ಮ, ಭ್ರಮೆ. ಭ್ರಮೆ ಭ್ರಮೆ ಅಲ್ಲ ಅಣ್ಣ, ನಿಜ. ನೋಡು, ಒಳ್ಳೆ ಮಾತಿಂದ ಕೇಳ್ಕೊತೀನಿ. ಕೇಳ್ಕೊಂಡಿದ ತಕ್ಷಣ ನಮ್ಮ ಅಣ್ಣನ ಜೊತೆ ಅವಳ ತಂಗಿನ ಕೊಟ್ಟು ಮದುವೆ ಮಾಡೋಕೆ ಒಪ್ಕೊಂಡ್ರೆ ಈ ದೀಪ ಮನೆ ಬೆಳಗೋ ದೀಪ ಆಗಿ ಸದಾ ಅವ್ರ ಮನೆಗೆ ಸಂತೋಷ ಚೆಲ್ತಾಳೆ. ಒಂದು ವೇಳೆ ನನ್ನ ಮಾತನ್ನ ತಿರಸ್ಕರಿಸಿ ಅವರು ಮೊಂಡ ಹಠ ಮಾಡಿದೆ ಆದ್ರೆ ಈ ಬೆಳಗೋ ದೀಪ ಸುಡೋ ಕೊಳ್ಳಿಯಾಗಿ ಅವ್ರ ಮನೆ ನಾಗಿಣಿಯಾಗಿ ಸರ್ವನಾಶ ಮಾಡ್ಬಿಡ್ತೀನಿ. ಹಾಗೆ ಹಾಗೆ ಮಾಡಲಿಲ್ಲ ಅಂದ್ರೆ ನಾನು ನಿನ್ನ ತಂಗಿ ದೀಪ ಅಲ್ವೇ ಅಲ್ಲ. ಅಣ್ಣ ನೀನ್ ಚಿಂತೆ ಮಾಡಬೇಡ, ಆ ಸಿಹಿ ಸುದ್ದಿ ತಗೊಂಬಂದೆ ಈ ನಿನ್ನ ನೋವನ್ನ ಕಳಿಸ್ತೀನಿ, ಬರ್ತೀನಿ. ಸಭಾಸ್ ತಂಗಿ, ಸಭಾಸ್. ಈ ಅಣ್ಣನಿಗೆ ತಕ್ಕ ತಂಗಿ. ಹುಲಿ ಒಟ್ಟಲ್ಲಿ ಹುಲಿನೇ ಉಳಗೋದಕ್ಕೆ ಈ ನನ್ನ ತಂಗಿನೇ ಸಾಕ್ಷಿ. ಹಾಯ್ ಸುಂದರ್, ಏನಿದು ಒಬ್ನೇ ಬಂದ್ಬಿಟ್ಟಿದ್ಯಾ? ನಿಮ್ಮ ಅಣ್ಣನ ಕರ್ಕೊಂಡ್ ಬರ್ತೀನಿ ಅಂದಿದ್ಯಾ, ಎಲ್ಲಿ ನಿಮ್ಮಣ್ಣ? ಬರ್ತಾರೆ ದೀಪ, ಏನೋ ಕೆಲಸ ಇದೆ, ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂದ್ರು. ನೀನು ಹೇಗಿದ್ರು ಕಾಯ್ತಾ ಇರ್ತೀಯ ಅಂತ ನಾನೇ ಬೇಗ ಬಂದೆ ಕಣೆ. ಒಳ್ಳೇದಾಯ್ತು. ನಿಮ್ಮ ಅಣ್ಣಂಗೆ ನಾನು ಯಾರು ಹೇಗಿದ್ದೀನಿ ಅಂತ ಹೇಳಿದ್ದೀರಾ? ಇಲ್ಲ ಕಣೆ, ಸರ್ಪ್ರೈಸ್ ಕೊಡೋಣ ಅಂತ ಏನು ಹೇಳಿಲ್ಲ. ಸುಂದರ್, ನೀನು ಜೀವನದಲ್ಲಿ ಮಾಡಿರೋ ಅತಿ ದೊಡ್ಡ ಒಳ್ಳೆ ಕೆಲಸ ಅಂದರೆ ಇದೊಂದು. ದೀಪ ಅಂದಂಗೆ ಏನೋ ಯೋಚಿಸ್ತಾರಂಗಿದ್ಯಾ? ಸುಂದರ್, ಏನೂ ಇಲ್ಲ. ನೀನು ನನಗೊಂದು ಮಾತು ಕೊಟ್ಟಿದ್ದೆ, ನೆನಪಿದೆ ತಾನೇ? ಹೌದು, ನೆನಪಿದೆ. ಆದರೆ ಆ ವಿಚಾರ ಈಗೇನಕ್ಕೆ? ನೀವು ಅವತ್ತಿದೆ ಪಾರ್ಕಲ್ಲಿ ನೀನು ಏನು ಕೇಳಿದ್ರು ನಡ್ಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರಲ್ಲ, ಆ ಮಾತು ಕೇಳೋ ಸಮಯ ಬಂತು. ನಡ್ಸ್ಕೊಡ್ತೀರಾ ಅಲ್ವಾ? ಓ ಪರವಾಗಿಲ್ಲ. ಹಿಂದೆ ರಾಮಾಯಣದಲ್ಲಿ ಕೈಕೆ ದಶರಥನ ಹತ್ರ ಮಾತು ತಗೊಂಡು ನೀವು ಮಾತು ಕೊಟ್ಟಿದ್ದೀರಾ ನಡ್ಸ್ಕೊಡ್ಲೇಬೇಕು ಅಂತ ರಾಮನ್ ಪಟ್ಟಾಭಿಷೇಕ ನಿಲ್ಲಿಸಿ ಕಾಡು ಕಳಿಸಿದ್ಲಂತೆ. ಅಂದಂಗೆ ಈ ರಾಣಿಯರು ಇಲ್ಲನ್ನ ಯಾರು ಕಾಡು ಕಳಿಸ್ಬೇಕು ಅಂತಿದ್ದೀರೋ? ಛೇ 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 ಛೇ, ನಾನು ಕೇಳೋವರ ಯಾರನ್ನು ಕಾಡಿಗೆ ಕಳಿಸೋದಿಲ್ಲ. ಅದ್ರ ಬದಲು 2 ಸಂಸಾರಗಳನ್ನ ಒಂದ್ ಮಾಡುತ್ತೆ. ಅಂದ್ರೆ ನಮ್ಮ ಅಣ್ಣ ಉದ್ಭವ್ ಜೊತೆ ನಿಮ್ ತಂಗಿ ಶೀಲನ್ ಕೊಟ್ಟು ಮದುವೆ ಮಾಡೋ ವಿಚಾರ. ಏನೋ ಉದ್ಭವ್ ನಿಮ್ಮಣ್ಣನ? ನಿಮ್ಮ ಅಣ್ಣಂಗೆ ನನ್ನ ತಂಗಿನ? ಹೌದು ಸುಂದರ್, ಹೌದು. ನಮ್ಮ ಅಣ್ಣ ನಿಮ್ಮ ತಂಗಿನ ತುಂಬಾ ಪ್ರೀತಿ ಮಾಡ್ತಿದ್ದಾನೆ. ನೀವು ಯಾವಾಗಲೂ ಹೇಳ್ತಿದ್ರಿ ಅಲ್ವಾ, ನಮ್ಮ ಮನೇಲಿ ನನ್ನ ಮಾತನ್ನ ಯಾರು ತೆಗ್ದಾಕಲ್ಲ, ನಡ್ಸ್ಕೊಟ್ಟೆ ಕೊಡ್ತಾರೆ ಅಂತ. ಪ್ಲೀಸ್ ಹೇಗಾದ್ರೂ ಮಾಡಿ ಈ ವಿಚಾರ ಮಾತಾಡಿ ನಮ್ಮ ಅಣ್ಣಂಗೂ ನಿನ್ ತಂಗಿಗೂ ಮದುವೆ ಮಾಡ್ಬಿಡು. ದೀಪಾ,
ನಿಮ್ಮ ಅಣ್ಣಂಗೆ ನನ್ನ ತಂಗಿ ಕೊಟ್ಟು ಮದುವೆ ಮಾಡೋದು ಕನ್ಸಿನ ಮಾತು. ಈ ವಿಚಾರನ ಇಲ್ಲಿಗೆ ಬಿಟ್ಬಿಡು. ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ತಮಾಷಿನ? ಈ ವಿಚಾರದಲ್ಲಿ ಯಾರೇ ತಮಾಷೆ ಮಾಡ್ತಾರೆ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ಅಣ್ಣ ಉದ್ಭವ ಒಬ್ಬ ಅಯೋಗ್ಯ, ಲೋಫರ್, ಕಾಮುಕ ವ್ಯಾಘ್ರ. ಯಾರ ಮುಂದೆ ನಿಂತ್ಕೊಂಡು ಏನ್ ಮಾತಾಡ್ತಿದ್ಯಾ ಅಂತ ನೆನ್ಪಿದೆ ತಾನೆ? ಇರೋದನ್ನ ಹೇಳ್ತಾ ಇದೀನಿ ಕಣೆ. ನಿಮ್ಮ ಅಣ್ಣನ ಬಗ್ಗೆ ನನ್ನ ಒಬ್ಬಂಗೆ ಅಲ್ಲ ಕಣೆ, ಇಡೀ ಊರಿಗೆ ಗೊತ್ತು ಅವನೇ ಅಂತ ಅಯೋಗ್ಯ ಅಂತ. ಹೇ ದೀಪಾ, ಈ ಮದುವೆಗೆ ನಮ್ಮ ಅಪ್ಪ ಅಮ್ಮ ಕೊನೆಗೆ ನನ್ನ ತಂಗಿನೇ ಒಪ್ಪಿದ್ರು, ನಾನು ಒಪ್ಪೋದಿಲ್ಲ. ಸುಂದರ್, ಪ್ಲೀಸ್ ಅರ್ಥ ಮಾಡ್ಕೊ. ನಮ್ಮ ಅಣ್ಣ ನಿನ್ನ ತಂಗಿನ ತುಂಬಾ ಪ್ರೀತಿ ಮಾಡ್ತಿದ್ದಾನೆ. ಅವಳಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ಅಂತಾನೆ. ದಯವಿಟ್ಟು ಪ್ಲೀಸ್ ಹೇಗಾದ್ರೂ ಮಾಡಿ ಈ ಮದುವೆ ಮಾಡಿಸ್ಬಿಡು. ಪ್ಲೀಸ್ ಕಣೋ, ಪ್ಲೀಸ್ ಕಣೋ. ಇಲ್ಲ ದೀಪಾ, ಅದಂತೂ ಖಂಡಿತ ಸಾಧ್ಯ ಇಲ್ಲ. ಹಾಗಾದ್ರೆ ನಮ್ಮ ಅಣ್ಣನ ಜೊತೆ ನಿನ್ ತಂಗಿ ಕೊಟ್ಟು ಮದುವೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ಯಾ? ಹೌದು, ಅದು ಮಾತ್ರ ಸಾಧ್ಯವಿಲ್ಲ. ಅಲ್ಲ, ನಿನ್ನ ಮದುವೆ ವಿಚಾರ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು, ನಡ್ಸ್ಕೊಡ್ತೀನಿ ಅಂದಿದ್ದೆ. ಇವತ್ತು ನಮ್ಮ ಅಣ್ಣ ಮತ್ತು ನಿನ್ನ ತಂಗಿ ಮದುವೆ ವಿಚಾರ ಕೇಳಿದಾಗ್ಲು ಅದು ಸಾಧ್ಯ ಇಲ್ಲ ಅಂತ್ಯ. ನಿನ್ನ ಯಾವ ವಿಚಾರ ಕೇಳಿದ್ರು ಇಷ್ಟೇ ನೀನು. ನೋಡು, ನಮ್ಮ ಅಣ್ಣನ ಜೊತೆ ನಿನ್ ತಂಗಿ ಮದುವೆ ನಡೀಲಿಲ್ಲ ಅಂದ್ರೆ ಅದ್ರ ಪರಿಣಾಮ ಏನಾಗುತ್ತೆ? ಪರಿಣಾಮ ನನ್ನ ಅಣ್ಣನಿಗೆ ಸಿಗದೆ ಇರೋ ಸೌಭಾಗ್ಯ ನನಗೂ ಬೇಕಾಗಿಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ? ವೆರಿ ಸಿಂಪಲ್. ನಿನ್ನ ಪ್ರೀತಿಗೆ ಎಳ್ಳು ನೀರು ಬಿಡು ಅಂತ ಅರ್ಥ. ದೀಪಾ, ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ಯಾ ತಾನೆ? ಯೋಚನೆ ಮಾಡಿ ಅಳ್ದು ಸುಳ್ದೂರೇ ಈ ತೀರ್ಮಾನಕ್ಕೆ ಬಂದಿರೋದು. ನೀನೊಬ್ಬ ಈ ಮಾತಿನ ಬದಲಾಯಿಸಿದ್ರೆ ಖಂಡಿತ ಎಲ್ಲ ಸರಿ ಹೋಗ್ಬಿಡುತ್ತೆ. ಇಲ್ಲ, ಅದು ಮಾತ್ರ ಸಾಧ್ಯವಿಲ್ಲ. ಸಾಧ್ಯ ಇಲ್ಲ. ನಾನು ಏನು ಕೇಳಿದ್ರು ಸಾಧ್ಯ ಇಲ್ಲ ಅಂತೀಯಲ್ಲ, ಹಾಗಾದ್ರೆ ನಿನ್ನ ಪ್ರೀತಿಗೆ ಗುಡ್ ಬೈ. ದೀಪಾ, ಬೇಡ ಕಣೆ, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೆ. ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿರೋದು ಮಿಸ್ಟರ್ ಸುಂದರ್. ನೀನೇನಾದ್ರೂ ಮನಸ್ಸು ಬದಲಾಯಿಸಿದ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಸುಂದರ್, ಇನ್ನೊಂದ್ಸರಿ ಯೋಚನೆ ಮಾಡು ಸುಂದರ್, ಪ್ಲೀಸ್ ಕಣೋ. ಇಲ್ಲ ದೀಪಾ, ನಾನು ಬದುಕಿರೋ ಗಂಟ ಅದು ಮಾತ್ರ ಸಾಧ್ಯವಿಲ್ಲ. ಹಾಗಾದ್ರೆ ಇದೇ ನಿನ್ನ ಕೊನೆ ತೀರ್ಮಾನನಾ? ಹೌದು, ಇದೇ ನನ್ನ ಕೊನೆ ತೀರ್ಮಾನ. ಹಾಗಾದ್ರೆ ನಿನ್ನ ಪ್ರೀತಿ ಇಂದಿಗೆ ಮುಕ್ತಾಯ ಆಗೋಯ್ತು. ಬೇಡ ದೀಪಾ, ಬೇಡ ಕಣೆ. ಚಿನ್ನದ ಗೊಂಬೆ ಹೊಡೆದು ಚೂರಾದ್ರೆ ಅದನ್ನ ಮತ್ತೆ ಸರಿಪಡಿಸ್ಬೋದು ಕಣೆ. ಆದ್ರೆ ಗಾಜಿನ ಗೊಂಬೆ ಹೊಡೆದು ಒಂದು ಸಾರಿ ಚೂರಾದ್ರೆ ಅದನ್ನ ಮತ್ತೆ ಸರಿಪಡಿಸೋದಿಕ್ಕೆ ಆ ದೇವರಿಂದಲೂ ಸಾಧ್ಯವಿಲ್ಲ. ಈ ಪ್ರೀತಿನೂ ಹಾಗೆ ಕಣೆ, ಒಂದು ಸಾರಿ ಹೊಡೆದ್ರೆ ಅದನ್ನ ಮತ್ತೆ ಜೋಡಿಸೋದಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸಾಕ್ ಮಾಡೋ ನಿನ್ನ ಅರಿಕತೆನ. ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಈ ಪ್ರೀತಿನ ಕಳ್ಕೊಂಡು ನಾನು ಮಾತ್ರ ನೋವು ಅನುಭವಿಸ್ಬೇಕಾಗಿಲ್ಲ. ನೀನು ನೋವು ಅನುಭವಿಸ್ಲೇಬೇಕು. ಈ ನಿನ್ನ ಅರಿಕತೆ ಎಲ್ಲ ಬಿಟ್ಟು ನಮ್ಮ ಅಣ್ಣನ ಜೊತೆ ಹೇಗಾದ್ರೂ ಮಾಡಿ ನಿನ್ ತಂಗಿ ಕೊಟ್ಟು ಮದುವೆ ಮಾಡು ಸುಂದರ್, ಪ್ಲೀಸ್ ಕಣೋ. ನೋಡು, ಇಷ್ಟೆಲ್ಲ ಬೇಡ್ಕೊಂಡ್ರು ನಿನ್ನ ಮನಸ್ಸು ಕರಗದೆ ನಿನಗೆ ನಿನ್ನ ತಂಗಿ, ನಿನ್ನ ಮನೆತನದ ಗೌರವನೇ ಹೆಚ್ಚಾಯ್ತು ಅಂದ್ರೆ ನನಗೂ ಅಷ್ಟೇ. ನನ್ನ ಮನೆತನದ ಗೌರವನೇ ಹೆಚ್ಚು. ಇದ್ರ ಪರಿಣಾಮ ನಿನ್ನ ಮನೆನ ಸರ್ವನಾಶ ಮಾಡ್ಬಿಡ್ತೀನೋ ಸ್ಟಾರ್. ಸರ್ವನಾಶ? ನಮ್ಮನೆನ ಸರ್ವನಾಶ ಮಾಡ್ತೀನಿ ಅನ್ನೋದು ನಿನ್ನ ಭ್ರಮೆ ಕಣೆ. ನೀ ಹೆಣ್ಣಾದ ನಿನ್ಗೆ ಇಷ್ಟಿರ್ಬೇಕಾದ್ರೆ ಇನ್ನು ಮೀಸೆ ಒತ್ತ ಗಂಡು ನನಗೆಷ್ಟಿರ್ಬೇಡ. ಹೇ, ನಮ್ಮನೆನ ಸರ್ವನಾಶ ಮಾಡ್ತೀನಿ ಅನ್ನೋ ಹುಚ್ಚುತನ ನಿನ್ನೆಲ್ಲೇನಾದ್ರೂ ಇದ್ರೆ ಯಾವ್ದಾದ್ರೂ ಹುಚ್ಚಾಸ್ಪತ್ರೆಗೆ ಹೋಗಿ ಆ ಹುಚ್ಚನ್ ಸರಿ ಮಾಡ್ಕೋ. ಬರ್ತೀನಿ. ನಿನಗೂ ನಿನ್ನ ಪ್ರೀತಿಗೂ ಗುಡ್ ಬಾಯ್. ನನ್ನ
ತಿರಸ್ಕರಿಸಿ ನನಗೆ ಗುಡ್ ಬೈ ಹೇಳೋಗ್ತಿದ್ಯಾ? ಸುಂದರ್, ಇವಳನ್ನ ಯಾರು ಅನ್ಕೊಂಡಿದ್ಯೋ? ದುರ್ಗಪ್ಪನ ಮಗಳು ಉಗ್ರಪ್ಪಂದಾಗಿ ದೀಪ ಕಣ ಇವಳು. ಪ್ಲಾನ್ ನಂಬರ್ 1 ಫೇಲ್ಯೂರ್ ಆದ್ರೇನಂತು, ಪ್ಲಾನ್ 2 ನಿಮ್ಮ ಅಣ್ಣ ಬಲಿಕ ಬಕ್ರ ಇದಾನಲ್ಲ, ಓ ನನ್ನ ಬೇಟೆಯ ಕುರಿ, ನನ್ನ ಗಾಳಕ್ಕೆ ಬೀಳಕ್ಕೆ ಬರ್ತಾ ಇರೋ ಮೀನು ಈ ಕಡೆನೇ ಬರ್ತಾ ಇದೆ. ಕಮಾನ್ ಚೀನಾ. ಸುಂದರ್ 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 ಎಲ್ಲೋದ? ಇಲ್ಲೇ ಪಾರ್ಕ್ ನಲ್ಲಿ ಇರ್ತೀನಿ ಅಂತ ಹೇಳಿ ಮುಂದೆ ಬಂದ. ಇಲ್ಲಿ ನೋಡ್ರ ಇಲ್ಲೇ ಕೇಳ. ಸುಂದರ್, ಏ ಸುಂದರ್, ರೇ ಮೇಡಮ್, ಯಾರು ನೀವು? ಯಾಕೆ ಹಿಂಗ್ ಹಚ್ಕೊಂಡು ಓಡ್ ಬಂದ್ರಿ? ಕಣ್ಬಿಡಿ ಮೇಡಮ್, ಕಣ್ಬಿಡಿ. ಇಲ್ಲ ಸರ್, ಅವರೆಲ್ಲ ನನ್ನ ಹಾಳು ಮಾಡ್ಬಿಡ್ತಾರೆ, ದಯವಿಟ್ಟು ಕಾಪಾಡಿ ಪ್ಲೀಸ್ ಪ್ಲೀಸ್. ರೇ ಮೇಡಮ್, ಅವ್ರು ನನ್ನ ನೋಡಿ ಓಡೋದ್ರು. ಕಣ್ಬಿಡಿ ಮೇಡಮ್, ಕಣ್ಬಿಡಿ. ಹೌದ್ರಾ ಸರ್? ನೀವಾ? ಸಾರಿ ಸರ್, ಬೈದಲ್ಲಿ ಓಡ್ ಬಂದು ತಪ್ಕೊಬಿಟ್ಟೆ. ಐ ಆಮ್ ರಿಯಲಿ ವೆರಿ ಸಾರಿ ಸರ್. ಮೇಡಮ್, ತೊಂದರೆ ಮಾತಾಗಿರ್ಲಿ. ನೀವ್ಯಾರು, ಅವ್ರು ಯಾರು? ನಿಮ್ಮನ್ನೇ ಕಟ್ಟಾಡ್ಸ್ಕೊಬೋತೀರ ಹೇಳಿ? ಸರ್ ಗೊತ್ತಿಲ್ಲ, ನಾನು ನಡ್ಕೊಂಡು ಬರ್ಬೇಕಾದ್ರೆ ಬುಲ್ಬುಲ್ ಮಾತಾಡೋಕ್ಕಿಲ್ವಾ ಅಂತೆಲ್ಲ ರೇಗಿಸ್ತಾ ಇದ್ರು. ಕೋಪ ಬಂದ್ಬಿಟ್ಟು ಚಪ್ಪಲಿ ತಗೊಂಡು ನೋಡಿದ್ದೀನಿ ನನ್ನ ಮಕ್ಕಳ ಅಂದ ತಕ್ಷಣ ಓಡಿಸ್ಕೊಂಡೆ ಬಂದ್ಬಿಟ್ರು. ಬೈದಲ್ಲಿ ಓಡ್ ಬಂದು ನಿಮ್ಮನ್ನು ತಪ್ಕೊಂಡ್ಬಿಟ್ಟೆ. ಐ ಆಮ್ ಸಾರಿ ಸರ್. ಪರವಾಗಿಲ್ಲ ಕಣ್ರೆ. ಸರಿ, ನೀವು ನೋಡಿ ನನ್ನನ್ನ ನೀವು ಅಂದ್ರಲ್ಲ, ನಾನು ನಿಮ್ಗೆ ಗೊತ್ತಾ? ನೀವು ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ಓದ್ತಾರ ಕಾಲೇಜಲ್ಲೇ ನಾನು ಓದ್ತಾ ಇರೋದು. ನೀವು ನಮ್ಕಿನ 2 ವರ್ಷ ಸೀನಿಯರು. ನಾನು ಯಾವಾಗಲೂ ನಿಮ್ಮನ್ನು ಫಾಲೋ ಮಾಡ್ತಾನೆ ಇರ್ತೀನಿ, ಆದರೆ ನೀವ್ಯಾವತ್ತೂ ನನ್ನ ಕಡೆ ತಿರುಗಿ ನೋಡೇ ಇಲ್ಲ. ಹೌದಾ? ಇಂಥ ಸುಂದರ ಶಿಲಾಬಾಲಕಿಯನ್ನ ಗಮನಿಸೇ ಇರಲಿಲ್ಲ. ನೋಡಿದ್ರೆ ಏನು ಮಾಡ್ತಿದ್ರಿ? ನೋಡಿದ್ರೆ ಏನ್ ಮಾಡ್ತಿದ್ನ? ಎತ್ತಾಕೊಂಡು ಹೋಗಿ ಮದ್ವೆ ಆಗ್ತಿದೆ. ಈಗಲೂ ಕಾಲ ಮಿಂಚಿಲ್ಲ, ಅದನ್ನೇ ಮಾಡ್ಬೋದು. ದೀಪಾ, ನಿಜವಾಗ್ಲೂ ನನ್ನ ಮದ್ವೆ ಆಗ್ತೀರಾ? ನೋಡಿ, ನಿಮ್ಮನ್ನ ಹಿಂದೆಯಿಂದ ಫಾಲೋ ಮಾಡ್ತಿರೋದೆ, ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ನೀವು ಒಪ್ಕೊಂಡ್ರೆ ಖಂಡಿತ ಮದುವೆ ಮಾಡ್ಕೊತೀನಿ. ಇಲ್ಲ ದೀಪಾ, ನಿನ್ನಂತವಳು ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ ದೀಪಾ. ಐ ಲವ್ ಯು ದೀಪಾ, ಐ ಲವ್ ಯು. ಆನಂದ ನಿನ್ನೂರ ನೀಲಾದ್ರಿ ಗಿರಿಬಾಲೆ ಸಹ್ಯಾದ್ರಿ ಸಾಲೋಳೆ ನಿನ್ನ ಪ್ರೇಮಿ ನಾನೇ ಓ ಮೈನಾ. ಅಂದ ನಿನ್ನ ಹೆಸರ ಆನಂದ ನಿನ್ನೂರ ಈ ನಮ್ಮ ಸಮ್ಮಿಲನ ತಂತೊಂದು ಸಂಚಲನ. ಬ್ರಹ್ಮದೇವನು ಬೆಸ್ತು ಬಿದ್ದನು ನಿನ್ನ ಚಂದಕ್ಕೆ ಕಚ್ಚಿ ತಿನ್ನಲ್ಲ ಓಹೋ ಈ ಜೇನುಗಲ್ಲ ನನ್ನದಾಯಿತು ಪ್ರಿಯೇ. ಒಲವೆನ್ನೋದೊಂದು ಮಧುರ ಕಲೆ. ಅಂದ ನಿನ್ನ ಹೆಸರ
ಒಪ್ಪಿಗೆ ನೀಡೋದೆಂದರೆ ಪ್ರೀತಿ ಒಪ್ಪಿಗೆ ನೀಡೋದೆಂದರೆ ಚುಂಬನ ಶಾಸ್ತ್ರನ ಮೈಯ ಮುಟ್ಟುತ್ತಾ ನೀನು ಬಿಸಿದೆ ಕಂಪನಾಸ್ತ್ರನ ರೋಮ ರೋಮಕ್ಕೂ ಸಖಿ ತಂದಿಟ್ಟ ಎಲ್ಲ ಸುಖ ಇರುವ ಗುಣ ಗುಣ ಮುತ್ತು ಮುತ್ತಲೇ ಸಖ ಮುತ್ತಿಗೆ ಇಟ್ಟ ಚಿತ್ತುವಾಗಿದೆ ಮನ ಅನುಭವ ಏನು ಮೃದು ಮಧುರ ಹಾಯ್ ಅಂತ ನಿನ್ನ ಹೆಸರ ಆನಂದ ನಿನ್ನೂರ ವಯಸ್ಸು 16 ಹೌದೌದು ರಣಧೀರ ನೀನಂದು ಸ್ವರಮಾಲೆ ಶೃಂಗಾರ ನಿನ್ನ ಶಾಲೆ ನಿನ್ನ ಪ್ರೇಮಿ ನಾನೇ ಓ ಮೈನಾ ನಾನು ಪಾಪಿ ನನ್ನ ಪಾದದೆಲ್ಲ ಎಳಿತೆ ನಮ್ಮ ಪ್ರೀತಿ ಗುಲಾಬಿ ಹೌದು ಮುಳ್ಳಿಂದ ಮುಳ್ಳು ತೆಗಿಬೋದಾದ್ರೆ ಹೂವನ್ನೆಲ್ಲ ಈ ಪ್ರೀತಿಯ ಉಂಟಾಗುತ್ತಲೇ ಬಾದು ನೀನು ಒಮ್ಮೆ ಕೇಳ ಶೀಲ 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 ಕನಸು ಮನಸ್ಸಿನಲ್ಲೂ ಅವಳದೇ ಜ್ಞಾನ. ಏ ಶೀಲ, ಒಂದಲ್ಲ ಒಂದು ದಿನ ನೀನು ನನ್ನವಳಾಗ್ಲೇಬೇಕು. ಇಂದು ನಿನ್ನ ಬಾಳಿನಲ್ಲಿ ಬಿರುಗಾಳಿಯಾಗಿ ಬರ್ತಿದ್ದಾನೆ ಈ ಉದ್ಭವ. ಇವತ್ತು ನನ್ನ ಕೈಯಿಂದ ಅದೇ ತಪ್ಪಿಸ್ಕೊಳ್ತೀಯ ಅಂತ ನಾನು ನೋಡ್ತೀನಿ. ಶೀಲಾ ಶೀಲಾ, ಶೀಲಾ ಶೀಲಾ, ಶೀಲಾ ಶೀಲಾ. ಯಾರು? ಮನೆಯಲ್ಲಿ ಯಾರು ಇಲ್ಲ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೌದಾ? ತುಂಬಾ ದಾ ಆಗ್ತಿದೆ, ಒಂದ್ ಲೋಟ ನೀರ್ ಕೊಡ್ತೀಯಾ? ಸರಿ, ತಗೊಂಡು ಬರ್ತೀನಿ. ಏ ಉದ್ಭವ, ಶೀಲಾ ನಿನ್ನವಳಾಗ್ಬೇಕು ಅಂದ್ರೆ ನಿನ್ ತಾಕತ್ತೇನು ಅಂತ ಇವಾಗ ತೋರ್ಸು. ತಗೊಳ್ಳಿ, ನೀರು ಕುಡೀರಿ. ಶೀಲಾ, ಯಾಕೆ ಇಷ್ಟು ಮಟ್ಟ ಮಾಡ್ತೀಯಾ? ನೀನ್ ಅಂದ್ರೆ ನಂಗೆ ಪ್ರಾಣ ಕಣೆ, ಪ್ರಾಣ. ನಾಚಿಕೆ ಆಗೋದಿಲ್ವಾ? ಮನೆಯಲ್ಲಿ ಒಂಟಿ ಹುಡುಗಿ ಇದ್ದಾಳೆ ಅಂದಿದ ತಕ್ಷಣ ಈ ರೀತಿ ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೆ ನಾಚಿಕೆ ಆಗ್ಬೇಕು. ಛೇ, ಯಾಕೆ ಇಷ್ಟು ಹಠ ಮಾಡ್ತೀಯಾ? ನೀನು ನಮ್ಮ ಮನೆ ಸೊಸೆಯಾಗಿ ಬರ್ಬಾರ್ದೇನೆ. ಏನು, ನಾನು ನಿಮ್ಮನೆ ಸೊಸೆನಾ? ನೋಡು, ಈ ರೀತಿ ಹಗಲ ಕನಸನ್ನ ಕಾಣೋದು ಬಿಟ್ಟು ಮೊದಲು ಎಲ್ಲಾದ್ರೂ ಹೋಗಿ ನಿನ್ನ ಜೀವನನ ನೀನು ರೂಪಿಸ್ಕೊಳ್ಳೋದನ್ನ ನೋಡ್ಕೊ. ಅದನ್ನ ಬಿಟ್ಟು ನನ್ನನ್ನು ಮದುವೆ ಆಗ್ತೀನಿ ಅಂತ ಎಂದಿಗೂ ಬಯಸ್ಬೇಡ. ನೀನು ನಾಯಿಯನ್ನು, ನರಿಯನ್ನು, ಲೋಫರನ್ನು, ಲಫಂಗನ್ನು ನಂಗೇನು ಬೇಜಾರಿಲ್ಲ. ಆದ್ರೆ ಈ ಉದ್ಭವನನ್ನು ಕೆಣಕಿದವರಿಲ್ಲ, ಕೆಣಕಿ ಉಳಿದವರು ಇಲ್ಲ. ಎಲ್ರಿಗೂ ನಾಲ್ಗೆಲ್ ಮಚ್ಚೆ ಇದ್ರೆ ಈ ಉದ್ಭವನಿಗೆ ಮೈಯೆಲ್ಲ ಮಚ್ಚೆ. ಬಾರೆ ಬಾ, ನನ್ನ ಚೆಂದುಳ್ಳಿ ಚೆಲುವಿನ ಗೊಂಬೆ. ಬಿಡು ಕೈನ. ತೊಡು, ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ. ಒಂದು ಹೆಣ್ಣು ಮನೆಯಲ್ಲಿ ಇದ್ದಾಳೆ ಅಂದಿದ ತಕ್ಷಣ ಅವಳನ್ನ ಹೇಗ್ ಬೇಕಾದ್ರೂ ಬದಲಾಯಿಸ್ಕೊಂಡು ನಿನ್ನವಳಾಗಿಸ್ಕೋಬೇಕು ಅಂತ ನೀನು ಬಯಸಿದ್ರೆ ಅದು ಸಾಧ್ಯವಾಗ್ದಿರೋ ಮಾತು. ನೋಡು, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಬಂದ ದಾರಿಗೆ ಸುಂಕವಿಲ್ಲ ಅಂತ ಮೊದಲಿನಿಂದ ಹೊರಟೋಗ್ಬಿಡು. ಇಲ್ಲವಾದ್ರೆ ನನ್ನಿಂದಾನೇ ನಿನಗೆ ಸಾವು ಖಚಿತ ಅನ್ನೋದನ್ನ ಮರಿಬೇಡ. ತೊಲಗ್ತೀನಿ ಕಣೆ, ತೊಲಗ್ತೀನಿ. ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ನೀನು ನಮ್ಮ ಮನೆ ಸೊಸೆ ಆಗ್ಬಾರ್ದೇನೆ?
ಏನು ನಾನು ನಿಮ್ಮನೆ ಸೊಸೆನ? ಈ ರೀತಿ ಹಗಲು ಕನಸನ್ನ ಯಾಕೆ ಕಾಣ್ತಾ ಇದ್ಯಾ? ಈ ರೀತಿ ಹಗಲು ಕನಸನ್ನ ಕಾಣೋದು ಬಿಟ್ಟು ಬೇರೆ ಎಲ್ಲಾದ್ರೂ ಜೀವನದ ಬಗ್ಗೆ ಯೋಚನೆ ಮಾಡು, ಆಗ ನೆಮ್ಮದಿನಾದ್ರೂ ಇರುತ್ತೆ. ನಿನ್ನಂತ ನಾಯಿನ ನಾನೇನಾದ್ರೂ ಪ್ರೀತಿ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿ ಅರ್ಥ ಅನ್ನೋದೇ ಇರೋದಿಲ್ಲ. ನೀನು ನಾಯಿಯನ್ನು ನರಿಯನ್ನು ನನ್ಗೇನು ಬೇಜಾರಿಲ್ಲ, ಆದ್ರೆ ಈ ಉದ್ಭವನನ್ನು ಕೆಣಕಿದವರಿಲ್ಲ, ಕೆಣಕಿ ಉಳಿದವರು ಇಲ್ಲ. ಎಲ್ರಿಗೂ ನಾಲ್ಗೆಲ್ ಮಚ್ಚೆ ಇದ್ರೆ ಈ ಉದ್ಭವನಿಗೆ ಮೈಯೆಲ್ಲ ಮಚ್ಚೆ. ಬಾರೆ ಬಾ, ಸ್ವರ್ಗ ಅಂದ್ರೇನು ಅಂತ ಇವಾಗ ತೋರಿಸ್ತೀನಿ. ಬಾರೆ ಏನು ನನಗೆ ಸ್ವರ್ಗ ತೋರಿಸ್ತೀಯಾ? ಈಗ ನೋಡು ಸ್ವರ್ಗ ಅಂದ್ರೆ ಹೇಗಿರುತ್ತೆ ಅಂತ ನಾನು ನಿನಗೆ ಚೆನ್ನಾಗಿ ತೋರಿಸಿದ್ದೀನಿ. ಇದ್ರಿಂದನಾದ್ರೂ ಅರ್ಥಕೊಂಡು ಬುದ್ಧಿ ಕಲ್ತ್ಕೋ. ನನಗೆ ಕಪಾಳ ಮೋಕ್ಷ ಮಾಡ್ತೀಯಾ? ಬಾರೆ ಬಾ, ಇನ್ನೊಂದು ಕೆಲ ಬಿಡಿ. ಬಾರೆ ಬಾರೆ ಬಾರೆ, ಈ ಉದ್ಭವ ನಿನ್ನ ಎಲುಬನ್ನು ಪುಡಿ ಪುಡಿ ಮಾಡದೆ ಬಿಡಲಾರ. ಬಾರೆ ಬಾರೆ, ಬಡಿ ಬಾರೆ ಬಾರೆ, ಬಡಿ ಬಾರೆ. ನೋಡ, ಒಂದು ಹೆಣ್ಣು ಏನಾದ್ರೂ ಸಹನೆ ಕಳ್ಕೊಂಡ್ರೆ ಅವಳು ಏನು ಮಾಡೋದಕ್ಕೂ ಹೇಸೋದಿಲ್ಲ. ಅಂತ ಹೆಣ್ಣು ಸಹನೆ ಕಳ್ಕೊಳ್ಳೋದಕ್ಕೆ ನೀನು ಅವಕಾಶ ಮಾಡ್ಕೊಡ್ಬೇಡ. ಹೆಣ್ಣು ಹೆಣ್ಣಾಗಿರ್ದೆ ಹೆಮ್ಮರಿ ಆಗಿರ್ಬೇಕಾದಿತ್ತು, ಎಚ್ಚರವಾಗಿರು. ಮಾರಿಯೋ ಎಮ್ಮಾರಿಯೋ ಅದೇನಾಗುತ್ತೋ ನೋಡೇ ಬಿಡೋಣ. ಮುಯಿ ಮಾಡಿದ್ಯಾ, ಮುಯ್ಯಿಗೆ ಮುಯ್ಯಿ ತೀರಿಸೇ ಬಿಡಲಾರ ಈ ಉದ್ಭವ. ನಿನ್ನ ಜೊತೆ ಸರಸ ಸಲ್ಲಾಪಕ್ಕಿಂತ ಗುದ್ದಾಟನೆ ಮೇಲು. ಬಾರೆ 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 ಬಾರೆ. ಬೇಡ, ದಯವಿಟ್ಟು ನನಗೆ ಏನು ಮಾಡಬೇಡ, ಬಿಟ್ಬಿಡು. ಬೇಡ, ದಯವಿಟ್ಟು ಕಾಪಾಡಿ, ಯಾರಾದ್ರೂ ಕಾಪಾಡಿ. ಬೇಡ, ಅಯ್ಯೋ ಯಾರಾದ್ರೂ ಕಾಪಾಡಿ. ಬೇಡ ಬೇಡ, ಬಿಟ್ಬಿಡು ನನ್ನನ್ನ. ಬೇಡ ಬಟ್ಟೆ ನೀನಿಂದು ನಾಯಿ ಮುಟ್ಟಿದ ಮಡಕೆಯಂತೆ. ಈ ನಾಯಿ ಮುಟ್ಟಿದ ಮಡಕೆ ನಿಮ್ಮ ಅಪ್ಪ ಅದು ಯಾರು ಕುತ್ತಿಗೆ ಕಟ್ತಾನೋ ನಾನು ನೋಡ್ತೀನಿ. ಈಗ ನಾನು ಮಾಡಿರೋ ಗುರ್ತು ನಿನ್ನ ಜೀವನ ಪರ್ಯಂತ ನರಳಿ ನರಳಿ ಸಾಯ್ಬೇಕು ಕಣೆ. ಬರ್ತೀನಿ. ಚೂರಾಯಿತೆ ಪ್ರೀತಿಯ ಕನಸು, ಗೋಳಾಯಿತೆ ಆಸೆಯ ಮನಸ್ಸು, ಚಿಗುರಿದ ಕನಸು ಕರಗಿತು, ಅರಳುವ ತಾವರೆ ಮುದುಡಿತು, ಸತ್ಯಕ್ಕೆ ಸಾವು ಬಡಿಯಿತು, ಅನ್ಯಾಯವೇ ಇಲ್ಲಿ ಮೆರೆಯಿತು. ಇದುವೇ ನಾಟಕ ರಂಗ, ಮರೆಯದಂತ ಬಾಳಿನ ತರಂಗ. ನನಗೆ ಈ ರೀತಿ ಶಿಕ್ಷೆ ಕೊಟ್ಟೆ. ನಾನೇ ತಪ್ಪಾಡ್ದೆ ನನಗೆ ಈ ರೀತಿ ಶಿಕ್ಷೆ ಕೊಟ್ಟೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ ತಂದೆ ತಾಯಿಗಳ ನಡುವೆ ನನ್ನ
ಸಲಹಿದ್ರಲ್ಲ, ಜೋಪಾನ ಮಾಡಿ ನನ್ನ ಸಾಕಿದಕ್ಕೆ ಇಂದ ನಿಮ್ಮ ಮಗಳು ಶೀಲ ಕಳ್ಕೊಂಡು ಇಂದು ನಾಯಿ ಮುಟ್ಟಿದ ಬಳಕೆ ಆಗಿದ್ದಳಮ್ಮ ಈ ಭೂಮಿ ಮೇಲೆ. ಅಮ್ಮ, ಈ ಸಮಾಜ ನನ್ನನ್ನು ಕಂಡ ಕ್ಷಣ ಹೀಗೆಲ್ಲ ಮಾತಾಡುತ್ತೆ ಗೊತ್ತೇನಮ್ಮ? ಈ ಸಮಾಜ ತಂದೆ ತಾಯಿಗಳಿಗೆ ಬೆಲೆ ಕೊಡದೆ ಕೆಟ್ಟ ಹೆಣ್ಣು ನಿಮ್ಮ ಮುಂದೆ ಇದ್ರೆ ಸಮಾಜ ಕೆಟ್ಟದಾಗಿ ನೋಡುತ್ತೆ. ಅದಕ್ಕೆ ನಾನು ಈ ಭೂಮಿ ಮೇಲೆ ಬದುಕಿರಬಾರ್ದು. ನಾನು ಸಾಯ್ಬೇಕು. ಅಪ್ಪ ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ಮುಂದೆ ಜನ್ಮ ಅಂತ ಇದ್ರೆ ಮತ್ತೆ ಹುಟ್ಟಿ ಬಂದು ಈ ನಿಮ್ಮ ಋಣನ ತೀರಿಸ್ತಾಳೆ. ಅಣ್ಣ, ನಿಮಗೆ ತಂಗಿಯಾಗಿ ಬರೋದಕ್ಕೆ ಪುಣ್ಯ ಮಾಡಬೇಕಿರ್ಬೇಕು ಅಂತ ಎಷ್ಟೋ ಸಲ ಹೇಳಿದ್ದೀನಿ. ಈ ಪಾಪಿ ತಂಗಿನ ಕ್ಷಮಿಸ್ಬೇಡಿ ಅಣ್ಣ, ಕ್ಷಮಿಸ್ಬೇಡಿ. ಕೆಲಸ ಈ ಮನೆಯಲ್ಲಿ ಯಾರಪ್ಪ ಮಾಡಿದ್ದಾರೆ ನಿನ್ಗೆ? ಏನು ಮಗಳೇ, ಏನು ಶೀಲ, ಹೇಳು. ಅಯ್ಯೋ, ಏನಂತ ಹೇಳಪ್ಪ, ಹೇಳ್ಬೇಕು ಅಂತ ಬಾಯಿ ತೆರೆದ್ರು ಹೇಳೋದಕ್ಕೆ ಮಾತು ಬರ್ತಿಲ್ಲಮ್ಮ, ಹೇಳಿದ್ರೆ ನಾನೇನಾದ್ರೂ ಹೇಳಿದ್ರೆ ನೀವು ಖಂಡಿತ ಕ್ಷಮಿಸೋದಿಲ್ಲಮ್ಮ. ಅಂದ್ರೆ ನೀನು ಈ ಮನೆನ ಮಸಾಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡು ಏನಾಯ್ತು ಅಂತ ಮಗಳು. ಶೀಲ, ಅಮ್ಮ, ಏನಾಯ್ತು ಅಂತ ನೀನ್ ಕೈ ಮುಗಿತೀನಿ, ಹೇಳಮ್ಮ, ಹೇಳು. ಅಪ್ಪ, ಬಾಯಿ ಬರ್ತಿಲ್ಲಪ್ಪ, ಬಾಯಿ ಬರ್ತಿಲ್ಲ. ಏನಂತ ಹೇಳಪ್ಪ? ತನ್ನ ಮಗಳೇ ಸರ್ವಸ್ವ ಅನ್ಕೊಂಡು ಸಾಕಿದ್ರಲ್ಲ, ನಿಮ್ಮ ಮಗಳ ಶೀಲ ಕರ್ಕೊಂಡು ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋರ್ಯಾರು ಮಾನವ, ಓ ವಿಧಿಯಾಟ ಕಂಡೋರ್ಯಾರು ಮಾನವ, ಓ ವಿಧಿಯಾಟ ಕಂಡೋರ್ಯಾರು ಮಾನವ. ಶೀಲ, ಹೇಳಮ್ಮ, ಹೇಳು. ಈ ಅನಾಹುತಕ್ಕೆ ಯಾವ ಪಾಪಿ ಕಾರಣ ಅಂತ ನೀನು ಒಂದೇ ಹೇಳಮ್ಮ. ಅವ್ರನ್ನ ಕೊಂದು ನನ್ನ ಆತ್ಮಕ್ಕೆ ಸಾಗಿಸಿಕೊಳ್ತೀನಮ್ಮ, ಹೇಳಮ್ಮ. ಏನ್ ಮಾತು ಅಂತ ಹೇಳ್ತಿದ್ದೀರ? ಅಲ್ಲ ರೀ, ನೀವು ಅವ್ರನ್ನ ಕೊಂದು ಜೈಲ್ ಸೇರಿದ್ರೆ ನನ್ನ ಮಗಳಿಗೆ ಯಾರು ನ್ಯಾಯ ಕೊಡಿಸ್ತಾರೆ? ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಂದ್ರೆ ನನ್ನ ಮಗಳಿಗೆ ಇವತ್ತು ಯಾರಿಂದ ಅನ್ಯಾಯ ಆಗಿದೆಯೋ ಅವ್ರ ಹತ್ರ ಹೋಗಿ ಬೇಡ್ಕೊಂಡು ನನ್ನ ಮಗಳಿಗೆ ನ್ಯಾಯ ಕೊಡಿಸ್ರಿ. ಆಯ್ತು ಕಣೆ, ಆಯ್ತು, ನೀನ್ ಹೇಳ್ದಂಗೆ ಆಗ್ಲಿ. ಶೀಲ, ಈ ಅನಾಹುತಕ್ಕೆ ಯಾವ ಪಾಪಿ ಕಾರಣ ಅಂತ ಹೇಳಮ್ಮ, ಹೇಳು. ಅಪ್ಪ, ಯಾವ ಬಾಯಿಂದ ಹೇಳಪ್ಪ, ಯಾವ ಬಾಯಿಂದ ಹೇಳಿ?
ಅಣ್ಣ ಉಗ್ರಪ್ಪನ್ ಮಗ ಉದ್ಭವ ಕಾರಣ. ಈಗ ಹೇಳಪ್ಪ, ಈಗ ಹೇಳಿ ಅವರನ್ನ ನಾನು ಮದುವೆ ಮಾಡ್ಕೊಂಡು ಜೊತೆ ಜೀವನ ಮಾಡ್ಬೇಕಾ, ಕಟ್ಕೋ ಜೊತೆ ಇರ್ಬೇಕಾ? ಇಲ್ಲಪ್ಪ, ಇಲ್ಲ, ಅದು ಮಾತ್ರ ನನ್ನ ಕೈಯಿಂದ ಸಾಧ್ಯವಿಲ್ಲಪ್ಪ. ನಿಮ್ಮ ಅಣ್ಣನ ಮಕ್ಕಳು ನನ್ನ ಮೇಲೆ ಸೀನಣ್ಣ, ನೀ ನನ್ನ ಮಗಳ ಮೇಲೆ ತೀರ್ಸ್ಕೊಂಡ್ಬಿಟ್ರಿ ಕಡೆ. ಅವರು ಮನುಷ್ಯರಲ್ಲ ಕಡೆ, ರಾಕ್ಷಸರು. ಅವ್ರನ್ನ ಕೊಂದು ನನ್ನ ಮಗಳಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಬೇಕು. ಅಲ್ಲ ರೀ, ನೀವು ಅವ್ರ ಕೊಂದ್ಬಿಟ್ರೆ ನನ್ನ ಮಗಳಿಗೆ ನ್ಯಾಯ ಸಿಗುತ್ತೇನ್ರಿ? ಇಲ್ಲ ರೀ, ಖಂಡಿತ ಸಿಗೋದಿಲ್ಲ. ಇವತ್ತು ನನ್ನ ಮಗಳಿಗೆ ಹೋಗಿ ನಾವು ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ರೆ ನ್ಯಾಯ ಕೊಡಿಸ್ಬೇಕು. ನೀವು ಅವ್ರ ಹತ್ರ ಹೋಗಿ ಭಿಕ್ಷೆ ಬೇಡದಿಲ್ಲ, ನನ್ನ ಕೈಯಿಂದ ನೋಡ್ಬೇಕೇನ್ರಿ? ನನ್ನ ಕೈಯಿಂದ ನೋಡೋ ಭಾಗ್ಯ ಬಂತಲ್ರಿ. ಏನಂದ್ರೆ ನೋಡಿ, ಇದೆಲ್ಲ ಏನು ಬೇಡ, ಇದೆಲ್ಲ ಆಗ ಬದಲು ಎಲ್ರು ಸೇರಿ ವಿಷ ಕುಡ್ದು ಪ್ರಾಣ ಬಿಟ್ಬಿಡೋಣ. ಆದ್ರೆ ಪ್ರಾಣ ಬಿಟ್ಬಿಡೋಣ. ಮೀನಾಕ್ಷಿ, ಇಂಥ ಪರಿಸ್ಥಿತಿಲಿ ಹಗೆತನ, ಸೇಡು, ಪ್ರತಿಷ್ಠೆ, ಗೌರವ ಇದೆಲ್ಲನೂ ಪಕ್ಕಕ್ಕಿಟ್ಟು ನನ್ನ ಮಗಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸೋಣ ಕಣೆ, ನ್ಯಾಯ ಕೊಡ್ಸೋಣ. ನೋಡಿ, ಈ ವಿಚಾರ ಪ್ರಚಾರ ಆಗದೆ ಬೇಡ. ಅದ್ರಲ್ಲೂ ಶಂಕರ್ಗೂ ಸುಂದರ್ಗೂ ಗೊತ್ತಾದ್ರೆ ನಮ್ಮ ಮನೆ ಪರಿಸ್ಥಿತಿನೇ ಬೇರೆ ಆಗೋಗುತ್ತೆ ಕಣೆ, ಬೇರೆ ಆಗುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ, ನಾವು ಈ ವಿಚಾರನ ಯಾರಿಗೂ ಹೇಳಲ್ಲ ಅಂತ ನನಗೆ ಮಾತು ಕೊಡಿ. ಇಲ್ಲಪ್ಪ, ಇಂಥ ಒಂದು ಪರಿಸ್ಥಿತಿ ಬಂದ್ರು ಖಂಡಿತವಾಗ್ಲೂ ನಾನು ಆತ್ಮಹತ್ಯೆಗೆ ಶರಣಾಗಲ್ಲಪ್ಪ. ಇದು ನಿಮ್ಮೇಲಾಡಿಗೂ ಸತ್ಯಪ್ಪ. ಬಾಳೊಂದು ನಂದನ ಅನುರಾಗ ಬಂಧನ, ಅನುರಾಗ ಬಂಧನ. ಬಾಳೊಂದು ನಂದನ ಅನುರಾಗ ಬಂಧನ, ಸವಿಜೇನಿನ ಸಿಹಿಜೇನಿನ ಸದನ. ಬಾಳೊಂದು ನಂದನ ಅಂದ್ರೆ ನೀನ್ ಸತ್ತು ಈ ಮಳೆನ ಮಶಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡು ಏನಾಯ್ತು ಅಂತ ಮಗಳು. ಅಮ್ಮ, ಏನಾಯ್ತು ತಗಿ ಕೈ ಮುಗಿದ್ರಿ, ಹೇಳಮ್ಮ, ಹೇಳು. ಅಪ್ಪ, ಬಾಯಿ ಬರ್ತಿಲ್ಲಪ್ಪ, ಬಾಯಿ ಬರ್ತಿಲ್ಲ. ಏನಂತ ಹೇಳಪ್ಪ? ತನ್ನ ಮಗಳೇ ಸರ್ವಸ್ವ ಅನ್ಕೊಂಡು ಸಾಕಿದ್ರಲ್ಲ, ನಿಮ್ಮ ಮಗಳ ಇಂದು ಶೀಲ ಕರ್ಕೊಂಡು ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋರ್ಯಾರು ಮಾನವ, ಓ ವಿಧಿಯಾಟ ಕಂಡೋರ್ಯಾರು ಮಾನವ, ಓ ವಿಧಿಯಾಟ ಕಂಡೋರ್ಯಾರು ಮಾನವ.
ಶೀಲಾ ಹೇಳಮ್ಮ ಹೇಳು, ಈ ಅನಾಹುತಕ್ಕೆ ಯಾವ ಪಾಪಿ ಕಾರಣ ಅಂತ ನೀನು ಒಂದೇ ಒಂದ್ಸಲ ಹೇಳಮ್ಮ. ಅವ್ರನ್ನ ಕೊಂದು ನನ್ನ ಆತ್ಮಕ್ಕೆ ಸಾಗಿಸಿಕೊಡ್ತೀನಮ್ಮ, ಹೇಳಮ್ಮ. ಏನ್ ಮಾತು ಅಂತ ಹೇಳ್ತಿದ್ದೀರ ರೀ? ಅಲ್ಲ ರೀ, ನೀವು ಅವ್ರನ್ನ ಕೊಂದು ಜೈಲ್ ಸೇರಿದ್ರೆ ನನ್ನ ಮಗಳಿಗೆ ಯಾರೀ ನ್ಯಾಯ ಕೊಡಿಸ್ತಾರೆ? ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಂದ್ರೆ, ನನ್ನ ಮಗಳಿಗೆ ಇವತ್ತು ಯಾರಿಂದ ಅನ್ಯಾಯ ಆಗಿದೆಯೋ ಅವ್ರ ಹತ್ರ ಹೋಗಿ ಬೇಡ್ಕೊಂಡು ನನ್ನ ಮಗಳಿಗೆ ನ್ಯಾಯ ಕೊಡಿಸ್ರಿ. ಆಯ್ತು ಕಣೆ, ಆಯ್ತು, ನೀನ್ ಹೇಳ್ದಂಗೆ ಆಗ್ಲಿ. ಶೀಲಾ ಶೀಲಾ, ಈ ಅನಾಹುತಕ್ಕೆ ಯಾವ ಪಾಪಿ ಕಾರಣ ಅಂತ ಹೇಳಮ್ಮ, ಹೇಳು. ಅಪ್ಪ, ಯಾವ ಬಾಯಿಂದ ಹೇಳಪ್ಪ, ಯಾವ ಬಾಯಿಂದ ಹೇಳಿ? ಅವನು ಬೇರೆ ಯಾರು ಅಲ್ಲಪ್ಪ, ಬೇರೆ ಯಾರು ಅಲ್ಲ. ಅಪ್ಪರಣ್ಣ ಉಗ್ರಪ್ಪನ್ ಮಗ ಕಾರಣ. ಈಗ ಹೇಳಪ್ಪ, ಈಗ ಹೇಳಿ. ಅವರನ್ನ ನಾನು ಮದುವೆ ಮಾಡ್ಕೊಂಡು ಜೊತೆ ಜೀವನ ಮಾಡ್ಬೇಕಾ? ಕಟ್ಕೋ ಜೊತೆ ಇರ್ಬೇಕಾ? ಇಲ್ಲಪ್ಪ, ಇಲ್ಲ, ಅದು ಮಾತ್ರ ನನ್ನ ಕೈಯಿಂದ ಸಾಧ್ಯವಿಲ್ಲಪ್ಪ. ನಿಮ್ಮ ಅಣ್ಣನ ಮಕ್ಕಳು ನನ್ನ ಮೇಲೆ ಸೇರಣ್ಣ, ನೀ ನನ್ನ ಮಗಳ ಮೇಲೆ ತೀರ್ಸ್ಕೊಂಡ್ಬಿಟ್ರಿ ಕಡೆ. ಅವರು ಮನುಷ್ಯರಲ್ಲ ಕಡೆ, ರಾಕ್ಷಸರು ರಾಕ್ಷಸರು. ಅವ್ರನ್ನ ಕೊಂದು ನನ್ನ ಮಗಳಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಬೇಕು. ಅಲ್ಲ ರೀ, ನೀವು ಅವ್ರ ಕೊಂದ್ಬಿಟ್ರೆ ನನ್ನ ಮಗಳಿಗೆ ನ್ಯಾಯ ಸಿಗುತ್ತೇನ್ರಿ? ಇಲ್ಲ ರೀ, ಖಂಡಿತ ಸಿಗೋದಿಲ್ಲ. ಇವತ್ತು ನನ್ನ ಮಗಳಿಗೆ ಹೋಗಿ ನಾವು ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ರೆ ನ್ಯಾಯ ಕೊಡಿಸ್ಬೇಕು. ನೀವು ಅವ್ರ ಹತ್ರ ಹೋಗಿ ಭಿಕ್ಷೆ ಬೇಡದಿಲ್ಲ, ನನ್ನ ಕೈಯಿಂದ ನೋಡ್ಬೇಕೇನ್ರಿ? ನನ್ನ ಕೈಯಿಂದ ನೋಡೋ ಭಾಗ್ಯ ಬಂತಲ್ರಿ. ಏನಂದ್ರೆ ನೋಡಿ, ಇದೆಲ್ಲ ಏನು ಬೇಡ, ಇದೆಲ್ಲ ಆಗ ಬದಲು ಎಲ್ರು ಸೇರಿ ವಿಷ ಕುಡ್ದು ಪ್ರಾಣ ಬಿಟ್ಬಿಡೋಣ ಅಂದ್ರೆ ಪ್ರಾಣ ಬಿಟ್ಬಿಡೋಣ. ಮೀನಾಕ್ಷಿ, 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 ಇಂಥ ಪರಿಸ್ಥಿತಿಲಿ ಹಗೆತನ, ಸೇಡು, ಪ್ರತಿಷ್ಠೆ, ಗೌರವ ಇದೆಲ್ಲನೂ ಪಕ್ಕಕ್ಕಿಟ್ಟು ನನ್ನ ಮಗಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸೋಣ ಕಣೆ, ನ್ಯಾಯ ಕೊಡ್ಸೋಣ. ನೋಡಿ, ಈ ವಿಚಾರ ಪ್ರಚಾರ ಆಗದೆ ಬೇಡ. ಅದ್ರಲ್ಲೂ ಶಂಕರ್ಗೂ ಸುಂದರ್ಗೂ ಗೊತ್ತಾದ್ರೆ ನಮ್ಮ ಮನೆ ಪರಿಸ್ಥಿತಿನೇ ಬೇರೆ ಆಗೋಗುತ್ತೆ ಕಣೆ, ಬೇರೆ ಆಗುತ್ತೆ. ನೋಡಿ ನೋಡಿ, ಯಾವುದೇ ಕಾರಣಕ್ಕೂ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ, ನಾವು ಈ ವಿಚಾರನ ಯಾರಿಗೂ ಹೇಳಲ್ಲ ಅಂತ ನನಗೆ ಮಾತು ಕೊಡಿ. ಈ ವಿಚಾರ ನಾನು ಯಾರ ಹತ್ರ ಹೇಳೋದಿಲ್ಲ ರೀ. ಇಲ್ಲಪ್ಪ, ಇಂಥ ಒಂದು ಪರಿಸ್ಥಿತಿ ಬಂದ್ರು ಖಂಡಿತವಾಗ್ಲೂ ನಾನು ಆತ್ಮಹತ್ಯೆಗೆ ಶರಣಾಗಲ್ಲಪ್ಪ. ಇದು ನಿಮ್ಮ ಮೇಲಾಣೆಗೂ ಸತ್ಯಪ್ಪ. ಬಾಳೊಂದು ನಂದನ, ಅನುರಾಗ ಬಂಧನ, ಅನುರಾಗ ಬಂಧನ. ಬಾಳೊಂದು ನಂದನ, ಅನುರಾಗ ಬಂಧನ, ಸವಿಜೇನಿನ ಸಿಹಿಜೇನಿನ ಸದನ. ಬಾಳೊಂದು ನಂದನ.
ಉದ್ಭವ ಉಗ್ರಪ್ಪ. ಸೇಡಿಗೆ ಸೇಡು, ಮುಯಿಗೆ ಮುಯಿ. ಏಟಿಗೆ ಎದುರೇಟು ಕೊಟ್ಟಾಗಲೇ ಈ ಉಗ್ರನಿಗೆ ಸಮಾಧಾನ. ಏ ಉದ್ಭವ, ಇವತ್ತು ಇವತ್ತು ಕಣ ನೀ ನನ್ನ ತಮ್ಮಾಗಿದಕ್ಕೂ ಸಾಕುವ ಕೆಲಸ ಮಾಡಿದ್ಯಾ. ಏ ಗುಣಶೇಖರ, ದೊಡ್ಡ ಮನೆ ದೊಡ್ಡತನ ಯಜಮಾನಿಕೆ ಅಂತ ಮೆರಿತಿದಲೋ, ಮೆರಿಯ ಈಗ ಮೆರೆ. ಅಣ್ಣ, ಆ ಗುಣಶೇಖರ ತನ್ನ ದೊಡ್ಡತನವನ್ನೆಲ್ಲ ಮರೆತು ಕೇವಲ ಒಬ್ಬ ಭಿಕ್ಷುಕನಂತೆ ನಮ್ಮ ಕಾಲ ಕೆಳಗೆ ಬಂದು ಕೂರ್ತಾನಣ್ಣ. ಬರ್ಬೇಕು, ಬರ್ತಾನೆ, ಬರ್ತಾನೆ ಇದ್ರೆ ಬರುತ್ತೀನಿ. ಇದವೇ ಈ ಉಗ್ರನ ಕುಟಿಲ ಕಾರಸ್ಥಾನ. ಯಾರ ಮನೆ ತಾವು ಒಳಗ್ ಬರ್ತಾ ಇದ್ದೀರಾ? ಈ ಮನೆ ಬಾಗಿಲು ನಿಮ್ ಪಾಲ್ಗೆ ಶಾಶ್ವತವಾಗಿ ಮುಚ್ಚಿದೆ ಅನ್ನೋದನ್ನ ಮರ್ತ್ ಬರ್ತಾ ಇದ್ದೀರಾ? ನಾಚಿಕೆ ಆಗೋದಿವೇನ ನಿಮ್ಗೆ? ಹೌದಪ್ಪ, ಹೌದು. ನಮ್ಗೆ ನಾಚಿಕೆ ಆಗ್ಬೇಕಾದ್ದೆ. ನಿಮ್ಮಂತ ಅಣ್ಣ ತಮ್ಮಂದಿರು ಕಲ್ತಿರೋ ಬುದ್ಧಿಗೆ ನಮ್ಗೆ ನಾಚಿಕೆ ಆಗ್ಬೇಕು ಕಣೋ. ಉಗ್ರ ಉಗ್ರ ಇನ್ನೊಂದ್ಸಲ ಉಗ್ರ ಅಂತ ಕರೆ, ಉಗ್ರ ಅಂತ ಕರೆದ್ರೆ ನಾಗಿನ ಕತ್ತರಿಸ್ಬಿಡ್ತೀನಿ. ನಾನ್ ನನ್ನ ಅತ್ತೆ ಇಲ್ಲ, ಯಾವತ್ತೋ ಸತ್ತೋದು. ಬಂದದವರಿಗೆ ಸುಂಕ ಇಲ್ಲ ಅಂತ ತಿಳಿದು ಮನೆಯಿಂದ ಜಾಗ ಖಾಲಿ ಮಾಡಿ. ಏ ಉದ್ಭವ, ಪಾಪ ಕಲಿತು ಅಂತ ನೀರಾಕ. ಓಹೋ, ಭಿಕ್ಷುಕರು ದಂಡೆ ಮನೆ ಒಳಗೆ ಬಂದಿದೆ. ತೊಲಗ್ರ ಪಾಪಿಗಳ. ಮಾಡೋದೆಲ್ಲ ಮಾಡಿ ನಮ್ಮನ್ನ ಭಿಕ್ಷಕರು ಅಂತ ಹೇಳೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಎಲ್ಲ ಸೊಕ್ಕಿನ ಮಗಳೇ, ನನ್ನ ಎದುರಿಗೆ ನಾನ್ ತಮ್ಮನ್ ಹೊಡಿತೀಯ? ಯಾಕೋ ಈ ಬಂದಿ ನಿಮಗೆ? ಇವತ್ತು ನನ್ನ ಬಾಳೆ ಹಾಳು ಮಾಡ್ಕೊಂಡು ಬಂದು ನಿಂತಿದ್ದಾಳೆ ನೋಡು. ಇವತ್ತು ಈ ನಿಂತ ಮಾನನ ಮಗಳ ಬಾಳೆ ಹಾಳು ಮಾಡ್ಬಿಟ್ಟಿದ್ದಾರೆ. ದಯವಿಟ್ಟು ನನ್ನ ಮಗಳಿಗೆ ನನ್ನ ತಮ್ಮನಿಂದ ಬಾಳ್ ಕೊಡಿಸಿ ಪುಣ್ಯ ಕಟ್ಕೊಳ್ಳೋ. ಉಗ್ರ, ಉಗ್ರ, ನಿಮ್ ಕೈ ಮುಗಿತೀನಿ ಕಣೋ. ಹಳೆಯ ವೈಮನಸ್ಸನ್ನು ಮರೆತು ನನ್ನ ಮಗಳಿಗೆ ಬಾಳ್ ಕೊಡ್ಸು ಉಗ್ರ, ಬಾಳ್ ಕೊಡ್ಸು. ನಿನ್ ಕಾಲಿಗೆ ಬೇಕಂದ್ರೆ ಬೀಳ್ತೀನಿ ಕಣೋ. ಏ ದುರಂಕಾರಿ ಪಾಪಿ, ಅವತ್ತು ನಾನು ನಿಮ್ ಮನೆ ಬಾಕಿಕೊಂಡು ಬಂದು ಬೇಡ್ಕೊಂಡಾಗ ಎಲ್ಲೋಗಿತ್ತು ಈ ನಿನ್ನ ನ್ಯಾಯ ವಿನಯ. ನೀಗ ಬಂದು ನನ್ನ ಮಗಳಿಗೆ ಬಾಳ್ ಕೊಡ್ಸು ಅಂತ ಬೇಡ್ಕೊಂಡ್ರೆ ಭಿಕ್ಷೆ ನೀಡೋದಕ್ಕೆ ಇಲ್ಲಿ ಯಾರು ತಯಾರಿಲ್ಲ. ತಲಗ್ರ ಮನೆಯಿಂದ ದುರಂಕಾರ ಜಾಸ್ತಿ ಆಗ್ತಾ ಇದೆ. ಇವತ್ತು ನಿನಗೆ ಎಲ್ಲದಕ್ಕೂ ಒಂದು, ಎಲ್ಲ ಆರಂಭಕ್ಕೂ ಒಂದು ಅಂತ್ಯ ಅಂತ ಇದ್ದೇ ಇರುತ್ತೆ. ಅಂತ್ಯ ಇವತ್ತೇ ಆಗ್ಬೇಕು. ಅತ್ತೆ ಅಲ್ಲ ಕತ್ತೆ, ಏನ್ ಪೊಗರು ಜಾಸ್ತಿನೇ ತೋರಿಸ್ತಾ ಇದೀಯಾ? ನಾನ್ ನಿನ್ ಮಗಳನ್ ಮದ್ವೆ ಆಗಲ್ಲ. ಏನ್ ಮಾಡ್ತೀಯಾ? ಅವಳು ಈ ಮನೆ ಕಾಯೋ ನಾಯಿಸ್ತಾನ ಅವಳು ಕೊಡಲ್ಲ ಕಣೆ. ಏನ್ ಮಾಡ್ಕೋತೀಯ ಮಾಡ್ಕೋವು. ಉದ್ಭವ ಏನ್ ಮಾಡ್ತೀಯಾ? ನೀನ್ ಮಾಡಿರೋ ತಪ್ಪು ನಿನ್ನಿಂದಲೇ ಸರಿಯಾಗ್ಬೇಕಣ. ಇಲ್ಲಾಂದ್ರೆ ನಾನು ಮನಸ್ತಾಗಿರೋದಿಲ್ಲ ಹುಷಾರ್. ನಿಮ್ಮಿಂದ ಆಗಿರೋ ತಪ್ಪು ನಿಮ್ಮಿಂದಲೇ ಸರಿಯಾಗ್ಬೇಕು. ಎಣ್ಣೆ ತರಾಗಿ ನಿಮ್ ಮನೆ ಬಾಗ್ಲಿಗೆ ಬಂದಿವಿ. ಯಾಕೆ ಹೇಳು?
ಮದುವೆ ಮಾಡ್ಸೋಣ ಅಂತ. ಇಲ್ಲ ಅಂದಿದ್ರೆ ಅಪ್ಪ ಬೇಡಪ್ಪ ಬೇಡ. ಒಲ್ಲದ ಗಂಡಿನ ಜೊತೆ ಜೀವನ ಮಾಡಿ ನಾನು ಹೇಗಪ್ಪ ಬಾಳ್ ಸಾಗಿಸೋದು? ಅದ್ರಕ್ಕಿಂತ ಬದಲು ಮನೆಯಲ್ಲೇ ಇದ್ದು ಜೀವನ ಮಾಡ್ತೇನೆ. ದಯವಿಟ್ಟು ನನ್ನ ಮದುವೆನ ಮಾಡಬೇಡಪ್ಪ, ಮಾಡಬೇಡ. ಈಗ ಹೇಳ್ದೆ ನೋಡು, ಈ ಮಾತು ಕರೆಕ್ಟ್ ಆಗಿ ಹೇಳ್ದೆ. ಹಾಗಂತ ತಿಂದು ಜಾಗ ಖಾಲಿ ಮಾಡಿ. ಜಾಗ ಖಾಲಿ ಮಾಡೋದಕ್ಕೆಲ್ಲ ಕಣ ಬಂದಿರೋದು. ನಿನ್ ತಮ್ಮ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಸಾಕ್ಷಿಕ್ಕೆ ನ್ಯಾಯ ಕೇಳಕ್ ಬಂದೀವಿ ಕಣ. ಬಾವ ಗುಣಶೇಖರ್ ಬಾವ, ನನ್ ತಮ್ಮ ತಪ್ಪು ಮಾಡಿದ್ರೆ ಅದಕ್ಕೆ ನಿನ್ನ ಹತ್ರ ಏನ್ ಸಾಕ್ಷಿ ಇದೆ? ಫೋಟೋ ಇದೆಯಾ ಅಥವಾ ವಿಡಿಯೋ ಇದೆಯಾ? ಇಲ್ಲ ಯಾರಾದ್ರೂ ನನ್ ತಮ್ಮ ನಿನ್ ಮಗನ ಕೆಡ್ಸಿದ್ದಾನೆ ನೋಡಿರೋರು ಯಾರಾದ್ರೂ ಸಾಕ್ಷಿ ಇದರ? ಇದ್ಯಾವುದು ಇಲ್ಲ ಅಂದ್ಮೇಲೆ ಅದೇನ್ ಮಾಡ್ಕತ್ತೀಯ ಮಾಡ್ಕೋಗಲಿ. ಸಾಕ್ಷಿ ಬೇಕೇನೋ? ಸಾಕ್ಷಿ ನೀವು ಸಾಕ್ಷಿ ಕೇಳಿದ್ಮೇಲೆ ನಾನು ಹೇಳ್ತೀನಿ ಕೇಳೋ. ನೋಡು, ನಾಳೆ 10 ಗಂಟೆಗೆ ನಮ್ಮೂರ್ ದೇವಸ್ಥಾನದ ಹತ್ರ ಬಂದು ನನ್ನ ಮಗಳು ಕೊರಳಿಗೆ ತಾಲಿ ಕಟ್ಟಿದ್ರೆ ಸರಿ. ಇಲ್ಲ ಅಂದ್ರೆ ಏನೋ ಮಾಡ್ತೀರಾ? ನಿಮ್ಮಂತ ಕೊಟ್ಟು ಬೆದರಿಕೆಗೆಲ್ಲ ಅಂಜೋ ಮಗ ನಾನಲ್ಲ. ಹೋಗ್ರ ಹೋಗಿ. ಏನ್ ಮಾಡ್ತೀನ? ಉಗ್ರ ಉದ್ಭವ ಕೇಳಿ. ನಾನು ಹೇಳ ಸಿಂಹದ ಮರಿ ಸಾಕಿನ್ ಕಣ. ಅವ್ರಿಗಿನ್ನೂ ಈ ವಿಚಾರ ಗೊತ್ತಿಲ್ಲ. ಒಂದು ವೇಳೆ ಏನಾರ ಈ ವಿಚಾರ ಅವ್ರಿಗೆ ಗೊತ್ತಾಯ್ತು ಅನ್ಕೊಳ್ಳಿ, ನಿಮ್ಮಿಬ್ಬರನ್ನು ಹರಿದು ಉರ್ದು ಜೀವ ಸಹಿತ ಊತ ಹಾಕ್ಬಿಡ್ತಾರೆ. ನಿಮ್ಗೆ ಸಾವೋ ಇಲ್ಲ ಬದುಕೋ ನೀವೇ ಯೋಚನೆ ಮಾಡಿ. ನೀವು ಬದುಕನೇ ಬೇಕು ಅಂದ್ರೆ ನಾಳೆ ಬಂದು ನನ್ನ ಮಗಳ ಕೋಳಿಗೆ ತಾಲಿ ಕಟ್ಬೇಕು. ಇಲ್ಲ ಸಾಯೋದಿಕ್ಕೆ ಸಿದ್ಧವಾಗಿರಿ. ಶೀಲಾ, ಮೀನಾಕ್ಷಿ, ಬನ್ನಿ ಹೋಗೋಣ. ಹೋಗ್ರ ಹೋಗಿ. ನಿಮ್ಮಂತ ಈ ಮಾತುಗಳಿಗೆಲ್ಲ ಎದ್ರ ಮಗ ನಾನಲ್ಲ. ಅದೇನ್ ಮಾಡ್ಕೋತೀರಾ ಮಾಡ್ಕೋ ಹೋಗಿ. ಉದ್ಭವ, ಈ ವಿಚಾರ ನೀನಂದ ಅಂದ್ಕೊಂಡಂತಿಲ್ಲ. ಯಾಕೆ ಅಂದ್ರೆ ಮುಂದಿನ ತಿಂಗಳು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಇದೆ. ಟಿಕೆಟ್ ಕೂಡ ನನಗೆ ಸಿಕ್ಕಿದೆ. ಈ ವಿಚಾರ ಊರ್ ಜನಕ್ಕೆ ಏನಾದ್ರು ಗೊತ್ತಾದ್ರೆ ನನ್ನ ಗೆಲುವಿಗೆ ಧಕ್ಕೆ ಉಂಟಾಗುತ್ತೆ. ಅಣ್ಣ ಹಾಗಾದ್ರೆ ಏನ್ ಮಾಡೋದಣ್ಣ? ಅವ್ರೇನಾದ್ರೂ ಧೈರ್ಯ ಮಾಡಿ ಪೊಲೀಸರ ಹತ್ರ ಹೋದ್ರೆ ನಿನಗೆ ಜೈಲಾಗುತ್ತೆ. ಹಾಗಾದ್ರೆ ಏನ್ ಮಾಡೋದಣ್ಣ? ಉದ್ಭವ, ಅವ್ರು ಏನಂದ್ರೆ ಹೇಳೋ, ತಾಲಿ ಕಟ್ಟು ಅಂದ್ರು. ಕಟ್ಟುದ್ರಾಯ್ತು ಬಿಡು. ಅಣ್ಣ ನೀನ್ ಹೇಳ್ತಾ ಇರೋದು ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಣ್ಣ. ಇವನು ಮಿಂಚಿನ ಸಂಚುಗಾರ. ನೀನು ತಾಲಿ ಕಟ್ಟು. ಚುನಾವಣೆ ಮುಗಿದ್ಮೇಲೆ ಏನ್ ಮಾಡ್ಬೇಕು ಅಂತ ನಾನ್ ನಿಮ್ಗೆ ಹೇಳ್ತೀನಿ. ಆಯ್ತಣ್ಣ, ನೀನ್ ಹೇಳಿದ್ಮೇಲೆ ಕಟ್ತೀನಿ. ಉದ್ದದು ಹೋಯ್ತು ನನ್ ಕೈ. ಹಬ್ಬ ಎಷ್ಟೋ ಸಮಾಧಾನ ಆಯ್ತು. 3 ತಿಂಗಳು ಮಕ ನೋಡದೇ ಇರೋ ಪರವಾಗಿಲ್ಲ. ಈ ಮೊತ್ತಲ್ಲಿ 3 ದಿವಸ ನಿಮ್ದೇ ನಿದ್ದೆ ಮಾಡ್ಬೋದು. ಬರೀ ಕಂಡರ ಹೆಣ್ಮಕ್ಳಿಗೆ ಡಿಕ್ಕಿ ಹೊಡೆದೆ ಸುಖ ತಗೊಳಕ್ ಹೋಗ್ಬಿಟ್ಟಲ್ಲ ನೀನು ಅಂತ. ಅದಕ್ಕೆ ನಾನು ಯಾವಾಗಿಂದ ನೋಡ್ತಾ ಇದ್ದೀನಿ, ಜೀವನದಲ್ಲಿ ದಪ್ಪನೇ ಆಯ್ತಾ ಇಲ್ಲ ನೀನು. ಹಿಂಗೆ ಒಣಿಕೊಂಡು ನಿಂತಿರೋದು. ಮೊದ್ಲು ಒಂದ್ ಮದ್ವೆ ಆಗಿ ನೋಡು, ಆಗ ಗೊತ್ತಾಗುತ್ತೆ ನೀನ್ ಉಸಿರು ಬಿಡ ತಾಕತ್ತೇನು ಅಂತ. ಅಯ್ಯೋ ಅಯ್ಯೋ ಬಂಗಾರಿ, ನಾನು ಹೆಡ್ತಿ ಬಸ್ರಾಗಿ ಉಸಿರು ಬಿಡೋದ ನಾನ್ ನೋಡ್ಬೇಕು ಅಂತ ನನ್ಗೂ ಆಸೆ. ಆದ್ರೆ ಏನ್ ಮಾಡೋದು, ನಾನ್ ಮೆಚ್ಚಿನ ಹುಡ್ಗಿ ಹೂ ಅಂತ ಇಲ್ಲ. ಅವಳು ಹೂ ಅಂದ್ರೆ ಸಾಕು, ತಾಲಿಯ ಕಟ್ಬಿಟ್ಟು ನಮ್ಮ ಮನೆ ತಕ್ಕ ಕರ್ಕೊಂಡ್ ಹೊಂಟೋಯ್ತೀನಿ. ನನ್ ಕೈಯ ಹೌದಾ? ಯಾರಪ್ಪ ಅವಳು? ತ್ರಿಪುರ ಸುಂದರಿ ಎಲ್ಲವಳಪ್ಪ? ಹೇಳ್ತೀನಿ ಕೇಳು ಬಂಗಾರಿ. ಉದ್ದದಲ್ಲಿ ಫಿಲಂ ಆಕ್ಟರ್ ಪ್ರೇಮ, ಶಾಸ್ತ್ರದಲ್ಲಿ ರಾಗಿಣಿ, ಮುಕ್ತಲಿ ರಚಿತಾ ರಾಮು,
ಬಂಗಾರೆ ಓ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಮೈಸೂರು ಚೈತ್ರ ನೋಡಿದ್ಯಾ? ನೋಡಿಲ್ಲ. ಅವಳು ಕಾಲನ್ ಕಿರ್ಬೇಳೆ ಅಂತ ಹಿಡ್ದಿ ತಲೆ ಕೂದ್ಲು ಗಂಟ ಬಿಟ್ಟು ಅವಳಂಗೆ ಅವಳೆ. ಆದ್ರೆ ಏನ್ ಮಾಡೋದು, ಇಬ್ರು ನಡುವೆ ತುಂಬಾ ತುಂಬಾ ಗ್ಯಾಪ್ ಇದೆ. ಅಂದ್ರೆ ನನ್ಗೇನು ಅರ್ಥ ಆಗ್ಲಿಲ್ಲ. ಹೇಳ್ದಿ ಕೇಳು ಬಂಗಾರೆ, ನಾನ್ ಪ್ರೀತಿಸ್ತಾ ಇನಿ, ಅವಳು ನನ್ ಪ್ರೀತಿಸ್ತಾ ಇಲ್ವೇ? ಮೂದೇವಿ ಒನ್ವೆಲ್ಲ ಓನು ನೀನು ಒಬ್ನೇ ಮಾಡ್ಕತಾ ಇದೀಯಾ, ಜೀವನ ಪರ್ಯಂತ ಒಬ್ನೇ ಮಾಡ್ಕೊಂಡು ನಿಂತ್ಕೋಬೇಕಷ್ಟೇ ನೀನು. ಅಂದ್ರೆ ನೀನು ಇಲ್ಲಿ ನಿಂತ್ಕೊಂಡು ಟಾಟಾ ಮಾಡಿದ್ರೆ ಅವಳು ಅಲ್ಲಿ ನಿಂತ್ಕೊಂಡು ಬಾಯ್ ಅಂತೇಳಿ ಗೇಟ್ಗೆ ಹೋಗ್ಬಿಟ್ಟು. ಹೌದಾ ಸರಿ, ನಿನ್ ಕಷ್ಟನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ. ಅದ್ ಯಾರು ಅಂತ ಹೇಳು, ಹೋಗಿ ನಾನು ಅವಳನ್ನ ಒಪ್ಪಿಸ್ಕೊಂಡು ಕರ್ಕೊಂಬರ್ತೀನಿ. ಅಯ್ಯೋ ಬಂಗಾರೆ, ನಂಗೂ ಹಿಡ್ಕೋಬೇಕು ಅಂತ ಆಸೆ, ಆದ್ರೆ ಏನ್ ಮಾಡೋದು, ನಿನ್ನಂತ ಮುದ್ದಾದ ಹುಡ್ಗಿಯ ನಿಲ್ಸ್ಕೊಂಡು ಹೋಗಿ ಹಿಡ್ಕೊಳಕ್ ಸ್ವಲ್ಪ ನಾಚಿಕೆ ಆಯ್ತದೆ. ನಿಮ್ಮವ್ವ ನಿನ್ನ ಗಂಡ್ಸು ಅಂತಾನೆ ಹೊಡೆದಿರೋದು. ಮುಖದ ಮೇಲೆ ಮೀಸೆ ಡೌಟೇ ಬೇಡ ಬಿಡು, ಅದ್ಯಾಕೆ ಬಿಚ್ಚಾಯಿ. ಮುಖದ ಮೇಲೆ ಬೇರೆ ಮೀಸೆ ಇಟ್ಕೊಂಡಿದ್ಯಾ, ಹೋಗಿ ಹಿಡ್ಕೊಳಕ್ ನಾಚಿಕೆ ಅಂತಂತೀಯ. ನಿನ್ಗೇನ್ ಹೇಳ್ಬೇಕು ಹೇಳು ಮತ್ತೆ. ನೀನೇನು ಮಾಡ್ಬೇಡ ಬಂಗಾರೆ, ಭದ್ರವಾಗಿ ನಿನ್ನ ಬೇಡ ಮುಚ್ಕೋ. ಏನು ನೀನ್ ಕಣ್ಣುವೆ ಬಾಯ ಕಣೆ, ಬಾಯಿನೂ ಮುಚ್ಕೋಬೇಕು. ಬಾಯಿನೂ ಮುಚ್ಬೇಡ, ಬಿಗೆ ಮುಚ್ಕೋಬಿಡು. ಸರಿ ಆಯ್ತು, ಬೇಗ ಬೇಗ ಹೋಗಿ ಹಿಡ್ಕೋಬೇಕು. ಪಕ್ಕ ಪಕ್ಕ ಹಿಡ್ಕೊಂಡ ಒಯ್ತಾವನೆ, ಹೋಗಕ್ಕೆ ಇಷ್ಟೊತ್ತ ನಿನಗೆ ಸ್ಕೆಚ್ ಆಗ್ತಾವನೆ. ಇನ್ನೇನೋ ಬಂದೆ ಹಿಡ್ಕತಾವನೆ. ಇತ ಬರ ಇಲ್ಲಿ. ಅದಕ್ಕೆ ಬಂದು ನನ್ನನ್ನು ಹಿಡ್ಕೊಂಡೆ. ನೀನ್ ಹೇಳ್ದ ಬಂಗಾರೆ, ನೀ ಪ್ರೀತಿಸ್ತಾರ ಹುಡುಗಿನ ಹೋಗಿ ಹಿಡ್ಕೊ ಅಂತ. ನಾನು ಹೇಳಿದ್ದು ನೀನ್ ಪ್ರೀತಿಸಿದ ಹುಡುಗಿನ ಹಿಡ್ಕೊ ಅಂತ, ಬಂದು ನನ್ನ ಹಿಡ್ಕೊ ಅಂತಲ್ಲ. ಅಯ್ಯೋ ತಿಂದಿರೋದೆಲ್ಲ ಈಚೆಗೆ ಬಂದ್ಬಿಡೋದು, ಇನ್ನೂ ಸ್ವಲ್ಪ ತಂಗೆ ಹಿಡ್ಕೊಂಡಿದ್ರೆ. ಬಂಗಾರು ಬಂಗಾರು, ನಿಜ ಹೇಳ ಹೇಳ್ಬಿಡಪ್ಪ, ಅದೇನ್ ಹೇಳ್ತೀಯ? ನಾನ್ ಪ್ರೀತಿಸ್ತಾ ಇರೋ ಹುಡುಗಿ ನೀನೇ ಬಂಗಾರು. ನಾನ್ ಬೇರೆ ಹುಡುಗಿ ಪ್ರೀತಿಸ್ತಾ ಇದ್ರೆ ನಿನ್ನಿಂದ ಯಾಕೆ ಹಿಂಗ್ ಸುತ್ತಾ ಇದೆ? ಗೋವಿಂದ, ನೀನ್ ಹೇಳ್ತಾ ಇರೋದೆಲ್ಲ ನಿಜ? ನೀನು ನಮ್ ತಾಯಿಗೂ ನಿಜ ಬಂಗಾರು. ನಿಮ್ಮವ್ವ ಕೂತ್ಕಿದ್ದಾಳು, ಆಮೇಲೆ ಅದ್ ಬೇರೆ ಗ್ರಾಚಾರ ಬೇಜಾರ್ ಮಾಡ್ಕೊಳ್ಳೋದಾಕಂಬಿಡು. ಇಟ್ಟಿದ್ಯಾ ಹಂಗಾರೆ ಸುಮಾರು ಸತಿ ನಿಮ್ಮ ಅವನ ಮೇಲೆ ಆಣಿಗೆ. ಹಂಗೆಲ್ಲ ಇಟ್ಟಿದ. ನಿಜವಾಗ್ಲೂ ನೀನು ನಂಬದ್ ಹೇಗೆ ನಾನು? ಯಾಕೆ ಅನುಮಾನನೇನೆ? ಕೈಯಾಗಿ ತೋರ್ಸ್ಲಾ? ಎಲ್ಲಿ? ಈ ನನ್ನ ಹೃದಯಕ್ಕೆ ಬಂಗಾರು. ಹೃದಯಕ್ಕ? ಯಾಕೆ? ಈ ನನ್ನ ಹೃದಯ ಬಂಗಾರು ಬಂಗಾರು ಅಂತ ಹೊಡ್ಕತಾ ಇದೆ ಕಣೆ. ತೆಗು ತೋರ್ಸೋದಾಗಿದ್ರೆ ತೆಗು ತೋರ್ಸ್ಬಿಡ್ತಿದೆ. ಮತ್ತೆ ವಾಪಸ್ ಹಾಕ್ಬೇಕಾದ್ರೆ ಎಷ್ಟ್ ಖರ್ಚಾಯ್ತದೆ ನಮ್ಮ ಅವ್ನ್ ಗೊತ್ತಾರೆ. ಬರ್ಲಾ ತಗೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಹಾಲಿನ ಡೈರಿ ಗಂಟೆ ಓಡ್ಲೇಬೇಕು ನಾನು, ಹಂಗ್ ಹೊಡಿತಾಳೆ. ಬೇಡ ಬಿಡು, ಬೇಡ ಆತರ ಒಡ್ಸ್ಕೊಳ್ಳೋ ವ್ಯವಹಾರನೇ ಬೇಡ. ನಿಜವಾಗ್ಲೂ ನೀನ್ ನನ್ನ ಲವ್ ಮಾಡ್ತಾ ಇದೀಯ ತಾನೆ? ನಿಜವಾಗ್ಲೂ ನನ್ ಕೈ ಬಿಡೋದಿಲ್ಲ ತಾನೆ? ನಿಜವಾಗ್ಲೂ ಕೈ ಬಿಡೋದು. ಐ ಲವ್ ಯು ಬಂಗಾರು, ಐ ಲವ್